ಸ್ನೇಹಿತರೆ ನಮಸ್ಕಾರ. ನಾನು ರಘು ಜಾಣಗೆರೆ. ನನ್ನ ಜೊತೆಗೆ ಇವತ್ತು ನಿರಂಜನ್ ಅವರು ಇದ್ದಾರೆ. ಬಹಳ ಬೇಸರದ ಮತ್ತೆ ತುಂಬಾ ದುಃಖದ ವಿಚಾರ. ಇಡೀ ವ್ಯವಸ್ಥೆ ಹಾಳಾದ್ರೆ ಯಾವ ರೀತಿಯಾಗಿ ಆ ವ್ಯವಸ್ಥೆಯಲ್ಲಿ ಬದುಕ್ತಾ ಇರುವಂತಹ ಜನರು ಬಾಧಿತರಾಗ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಇರುವಂತಹ ವಿಚಾರ. ನನ್ಗಂತೂ ಒಂದ್ ರೀತಿಯಲ್ಲಿ ತುಂಬಾ ನಾನು ತಾಳ್ಮೆನೆ ಕಳ್ಕೊಂಡೆ. ಅವ್ರದ್ದು ಸುದ್ದಿಯನ್ನ ವಿಚಾರವನ್ನ ಕೇಳಿ ಇಷ್ಟೆಲ್ಲ ಈ ತರದ ಜನರು ಇರ್ತಾರ ಈ ಸಮಾಜದಲ್ಲಿ ಅನ್ನುವಂತ ಒಂದು ಅಸಹ್ಯ ನನಗೆ ಆ ಜನರ ಮೇಲೆ ಹುಟ್ಟಿತು. ಇವರು ನಿರಂಜನ್ ಅಂತ, ಅವ್ರಿಗೆ ಒಂದು 5 ವರ್ಷದ ಮಗು ಕಳೆದ 2-3 ತಿಂಗಳಾಯ್ತಾ 4 ತಿಂಗಳ ಹಿಂದೆ ಚನ್ನಪಟ್ಟಣದಲ್ಲಿ ಮಗು ಅವ್ರ ಮನೆ ಮುಂದೆ ಆಟ ಆಡ್ತಾ ಇದ್ದಾಗ ಅಲ್ಲೆಲ್ಲೋ ರೋಡ್ ಕೆಲಸ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅವಾಗ ಮನೆಗೆ ಹಾವು ಬಂದು ಆಟ ಆಡ್ಬೇಕಾದ್ರೆ ಮಗುಗೆ ಹಾವು ಕಚ್ಚಿದೆ. ಆ ಮಗುನ ತಕ್ಷಣಕ್ಕೆ ಗೊತ್ತಾಗಿ ಅವರು ಚನ್ನಪಟ್ಟಣ ಆಸ್ಪತ್ರೆ ಕರ್ಕೊಂಡ್ ಬರ್ತಾರೆ. ಚನ್ನಪಟ್ಟಣ ಆಸ್ಪತ್ರೆಯಲ್ಲಿ ಇದ್ದಂತಹ ಒಬ್ಬ ರಂಜಿತ್ ಅಂತ ಒಬ್ಬ ಡಾಕ್ಟ್ರು, ಅವನ ಹೆಸರು ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಬೇರೆಯವ್ರಿಗೆ ನಿಮ್ಗೂ ಕೂಡ ಎಚ್ಚರವಾಗಿರೋದಕ್ಕೆ ಅನುಕೂಲ ಆಗುತ್ತೆ. ರಂಜಿತ್ ಅಂತ ಚನ್ನಪಟ್ಟಣದಲ್ಲಿ ಅವತ್ತು ಕೆಲಸ ಮಾಡ್ತಾ ಇದ್ದಂತ ಒಬ್ಬ MBBS ಓದ್ಕೊಂಡಿರುವಂತಹ ಫಿಸಿಷಿಯನ್ ಡಾಕ್ಟ್ರು ಆ ಮಗುವನ್ನ ನೋಡಿ ಹೌದು ಇದು ಏನು ನಾಗರಾವ್ ಕಚ್ಚಿದೆ ಅಂತ ಹೇಳಿ ಗೊತ್ತು ಮಾಡ್ಕೊಂಡು ಬರ್ದು ಆ ಮಗುಗೆ ಏನು ಆಂಟಿ ಸ್ನೇಕ್ ವಿನಮ್ ಹಾವು ಕಚ್ಚಿದಾಗ ಮಕ್ಕಳಿಗೆ ಇದಕ್ಕೆ ವಿಷ ಏರಿದಾಗೆ ಆಂಟಿಡೋಟ್ ಕೊಡ್ಬೇಕಲ್ಲ, ಆಂಟಿ ಸ್ನೇಕ್ ವಿನಮ್ ನ ಕೊಟ್ಟು ಆ ಮಗುವಿನ ವಿಷವನ್ನ ಮಗುಗೆ ಏರ್ದಾಗಿ ನೋಡ್ಕೋಬೇಕಾಗಿರುವಂತ ಒಬ್ಬ ಡಾಕ್ಟರ್ ಅಷ್ಟಾಲ್ ಆ ಮಗುವಿಗೆ ಒಂದು ರ್ಯಾಂಟಾಕ್ ಇಂಜೆಕ್ಷನ್, TT ಇಂಜೆಕ್ಷನ್, ಎಲ್ಲಾದ್ರೂ ನಮ್ಗೆ ಕಬ್ಬಣ ಏನಾದ್ರು ತಾಕಿದ್ರೆ ಟೆಟನಸ್, ಅದು ಟಾಕ್ಸೈಡ್ ಕಾಯಿಲೆ ಬರಬಾರ್ದು ಅಂತ ಹೇಳಿ ಏನು ಟೆಟನಸ್ ಇಂಜೆಕ್ಷನ್ ಕೊಡ್ತಾರೋ ಆ ತರದ್ದು ಒಂದು ಇಂಜೆಕ್ಷನ್ ಮತ್ತೆ ಇದನ್ನ ರ್ಯಾಂಟಾಕ್ ಅನ್ನ ಕೊಟ್ಟು ಆ ಮಗುನ ನೀವು ಇಲ್ಲಿಂದ ಆಗಲ್ಲ, ಇಲ್ಲಿಂದ ಬೇರೆ ಕಡೆ ಕರ್ಕೊಂಡೋಗಿ ಪ್ರೈವೇಟ್ ಹಾಸ್ಪಿಟ್ಲಿಗೆ ಏನೋ ಹೇಳಿ ಇವ್ರಿಗೆ ಬರ್ಕೊಟ್ಟು ಕಳಿಸ್ತಾರೆ. ಪಾಪ ಇವರು ಆ ಸಂದರ್ಭದಲ್ಲಿ ಸರಿ ಆಂಬುಲೆನ್ಸ್ ಕಳಿಸಿ ಅಂತ ಹೇಳಿದ್ರೆ, ಇಲ್ಲ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಂಬುಲೆನ್ಸ್ ಇಲ್ಲ, ಎಲ್ಲೋ ಹೋಗಿದೆ ಅಂತ ಹೇಳಿ ಹೇಳ್ತಾರೆ. ಪಾಪ ಇವರು ಬೇರೆ ಆಂಬುಲೆನ್ಸ್ ಇಟ್ಕೊಂಡು ಇನ್ನೊಂದು ಮಾಡ್ಕೊಂಡು ಬೆಂಗಳೂರಿಗೆ ಕರ್ಕೊಂಡ್ಬರೋ ಅಷ್ಟರಲ್ಲಿ ಪಾಪ 5 ವರ್ಷದ ಮಗು, ಸಣ್ಣ ಮಗು, 5 ವರ್ಷದ ಮಗು. ಜಸ್ಟ್ ಮಕ್ಳಿರೋಂತವ್ರು ಇಮ್ಯಾಜಿನ್ ಮಾಡ್ಕೊಳ್ಳಿ. ನನಗಂತೂ ಅದನ್ನ ಕೇಳಿಸ್ಕೊಳ್ಳೋದಕ್ಕೆ ಆಗ್ಲಿಲ್ಲ ಅವ್ರು ಹೇಳ್ತಾ ಇರೋದನ್ನ ನೋಡಿ. 5 ವರ್ಷದ ಮಗು ಬೆಂಗಳೂರಿಗೆ ಕರ್ಕೊಂಡು ಬಂದು ಬೆಂಗಳೂರಿನ ಸ್ಪರ್ಶ ಆಸ್ಪತ್ರೆಯಲ್ಲಿ ಅಲ್ಲಿ ಬರೋಷ್ಟರಲ್ಲೇ ವಿಷ ಮಗುಗೆ ಅದು ನ್ಯೂರೋಟಾಕ್ಸಿಕ್ ಪಾಯ್ಸನ್ ಆಗುವಂತಹ ಒಂದು ಹಾವು ಕಚ್ಚಿದ್ರಿಂದ ಅದು ನ್ಯೂರೋಟಾಕ್ಸಿಕ್ ಪಾಯ್ಸನ್ ಆ ಮಗುಗಾಗಿ ಆ ಮೆದುಳಿಗೆ ಅದು ಪಾಯ್ಸನ್ ಹೋಗಿ ಆ ಮಗು ಪ್ರಜ್ಞೆ ತಪ್ಪಿ ಆ ಮಗುಗೆ ವೆಂಟಿಲೇಟರ್ 2 ದಿನಗಳ ಕಾಲ ವೆಂಟಿಲೇಟರ್ ಇಟ್ಟು ಆ ಮಗು ಕೊನೆಗೆ ಏನು ಚಿಕಿತ್ಸೆ ಸಿಗದಲ್ಲೇ ಪಾಪ ಮಗು ತೀರೋಗುತ್ತೆ. 5 ವರ್ಷದ ಮಗು. ತಂದೆ ತಾಯಿ ಆದವ್ರಿಗೆ ಮಕ್ಕಳಿಗೆ 5 ವರ್ಷದ ಮಗು ತಮ್ಮ ಕಣ್ಮುಂದೆನೆ ಹಿಂಗ ಆದಾಗ ಯಾವ ರೀತಿಯಾಗಿ ಎಷ್ಟು ದುಃಖ ಆಗಿರ್ಬೋದು, ಎಷ್ಟು ನೋವಾಗಿರ್ಬೋದು. ಅದು ಈ ತರಕ್ಕೆ ನಾವು ನಮ್ಮ ಮಗುನ ಬದುಕಿಸ್ಕೊಳಕಾಗಿಲ್ವ ಅನ್ನುವಂತ ಅಸಹಾಯಕತೆಯಲ್ಲಿ ಅವ್ರು ಎಷ್ಟು ನರಳಿರ್ಬೋದು, ಎಷ್ಟು ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದಾದ ಮೇಲೆ ಪಾಪ ಅವರು ಯಾರಿಗೆ ಆಗ್ಲಿ ನಮ್ಮ ಪ್ರೀತಿ ಪಾತ್ರ ಮಕ್ಕಳಂತ ಅಂದ್ರೆ ಮಕ್ಕಳಿಗೆ ಎಲ್ಲರೂ ಗೊತ್ತು, ನಮ್ಮ ಮಕ್ಕಳು ನಮ್ಗೆ ಸರ್ವಸ್ವ. ಅವರು ನಮ್ಮ ಇಡೀ ನಾವು ಬದುಕಿರೋದನ್ನ ನಮ್ಮ ಮಕ್ಕಳಿಗೆ ಎನ್ನುವಂತ ಒಂದು ಫೀಲ್ ಬರುವಂತದ್ದು ತಂದೆ ತಾಯಿಗಳಿಗೆ. ಅಂತ ಮಗು ಕಳ್ಕೊಂಡಾಗ ಅಯ್ಯೋ ನನ್ನ ಮಗುಗೆ ನಾನು ನ್ಯಾಯ ಕೊಡ್ಸಕ್ಕಾಗ್ಲಿಲ್ಲ, ನನ್ನ ಮಗುನ ಬದುಕಿಸ್ಕೊಳಕಾಗ್ಲಿಲ್ಲ ಅಂತ ಹೇಳಿ ಪಾಪ ಅಕ್ಷರ ಸಹ ಪರದಾಡಿದ್ದಾರೆ. ಯಾರ್ಯಾರಿಗೆ ಹೋಗ್ಬೇಕಿತ್ತೋ ತಮ್ಗಾದಂತ ಅನ್ಯಾಯಕ್ಕೆ ನ್ಯಾಯ ಪಡ್ಕೊಳ್ಳೋದಕ್ಕೆ ಎಲ್ಲರನ್ನೂ ಹೋಗಿ ಭೇಟಿ ಮಾಡಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ಪೊಲೀಸರು ದೂರ್ನ ಸ್ವೀಕಾರ ಮಾಡಲ್ಲ. ಕೊನೆಗೆ ಅವರು ಹೋಗಿ ಹೆಲ್ತ್ ಕಮಿಷನರ್ ಭೇಟಿ ಮಾಡಿ ಆ ಡಾಕ್ಟರ್ ಮಾಡಿದಂತಹ ನೆಗ್ಲಿಜೆನ್ಸ್ ಏನಿದೆ ಅದ್ರ ಬಗ್ಗೆ ದೂರು ಕೊಡ್ತಾರೆ. ಅದರಲ್ಲಿ ಪಾಪ ಅಲ್ಲಿರುವಂತ ಯಾರೋ ಒಂದಷ್ಟು ಜನ, ಎಲ್ಲಾ ಕಡೆ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಅಲ್ಲಿರುವಂತ ಒಬ್ಬ ಒಳ್ಳೆ ಇವತ್ತಿರುವಂತ ಒಬ್ಬ ಅಧಿಕಾರಿ ಇದನ್ನೆಲ್ಲ ಕೇಳಿಸ್ಕೊಂಡು ನೋಡ್ಕೊಂಡು ಹೌದಾ ಹಿಂಗೆಲ್ಲ ಆಯ್ತಾ ಅಂತ ಕೇಳಿ ಕೊನೆಗೆ ಅವರು ಒಂದು ರಿಪೋರ್ಟ್ ನ ಬರೀತಾರೆ. ಆ ರಿಪೋರ್ಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಈ ಡಾಕ್ಟ್ರು ಆಂಟಿ ಸ್ನೇಕ್ ವಿನಮ್ ಆಸ್ಪತ್ರೆಯಲ್ಲಿ ಇದ್ದಾಗ್ಲೂ, ಅಂದ್ರೆ ಔಷಧಿ ಆಸ್ಪತ್ರೆಯಲ್ಲಿ ಇದ್ದಾಗ್ಲೂ ಕೂಡ ಆಸ್ಪತ್ರೆಯಲ್ಲಿ ಆ ಮಗುವಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಎಲ್ಲಾ ವ್ಯವಸ್ಥೆ ಇದ್ದಾಗ್ಲೂ ಕೂಡ ಇವನು ಬೇಕಂತಾನೆ ವಿನಾಕಾರಣ ಬೇರೆ ಆಸ್ಪತ್ರೆಗೆ ಕಳಿಸಿದ್ದು, ಅದು ಆಂಬುಲೆನ್ಸ್ ಕೊಡದೆ ಇರ್ತಕ್ಕಂಥದ್ದು ಅವನು ಮಾಡಿದಂತಹ ಎಡವಟ್ಟು ಅಂತ ಹೇಳಿ ಅವನನ್ನ ಸಸ್ಪೆಂಡ್ ಮಾಡ್ತಾರೆ ಕಮಿಷನರ್. ಅದಾದ್ಮೇಲೆ ಪಾಪ ಇವರು ಸಸ್ಪೆಂಡ್ ಆದ್ರೆ ಆಯ್ತಾ, ಅವನಿಗೆ ಸಸ್ಪೆಂಡ್ ಆದ್ಮೇಲೆ ಮತ್ತೆ ಬಂದು 3 ತಿಂಗಳಾದ್ಮೇಲೆ ಕೆಲಸ ಮಾಡ್ಬೋದಲ್ವಾ? ಆತರ ಅದೇ ಅಯೋಗ್ಯ ಕೆಲಸನ, ಅದೇ ಮುಟ್ಟಾಳ ಕೆಲಸನ, ಅದೇ ಮೂರ್ಖ ಕೆಲಸನ, ಅದೇ ಮನುಷ್ಯ ವಿರೋಧಿ ಕೆಲಸವನ್ನ ಡಾಕ್ಟ್ರು ಮಾಡ್ತಾನೆ ಹೋಗ್ಬೋದಲ್ವಾ? ಅದು ನ್ಯಾಯ ಸಿಕ್ಕೋಂಗಾಗಲ್ಲ ಅಂತ ಹೇಳಿ ಮತ್ತೆ ಇವರು ಅವನಿಗೆ ಶಿಕ್ಷೆ ಆಗ್ಬೇಕಂತ ಹೇಳಿ ಪೊಲೀಸರಿಗೆ ದೂರು ಕೊಟ್ಟರು. ಪೊಲೀಸರು ದೂರು ತಗೊಂಡಿರಲ್ಲ. ದೊಡ್ಡ ಮನುಷ್ಯರು ನಾಚಿಕೆ ಆಗ್ಬೇಕು ಇವರ ಮುಖಕ್ಕೆ ಪೊಲೀಸ್ ಯೂನಿಫಾರ್ಮ್ ಹಾಕೊಳ್ಳೋದಿಕ್ಕೆ ಅಯೋಗ್ಯರಿಗೆ. ಇವರ ಮಕ್ಕಳಿಗೆ ಏನಾದ್ರೂ ಆದ್ರೆ ಗೊತ್ತಾಗುತ್ತೆ, ಯಾವ್ದೇ ಮಕ್ಕಳಿಗೆ
ಪಾಪಿಗಳು ಪಾಪಿಗಳ ಮಕ್ಕಳಿಗೂ ಏನೋ ಆಗ್ಬಾರ್ದು. ನನ್ಗೆ ಗೊತ್ತು ಆ ದುಃಖ ಹೇಗಿರುತ್ತೆ ಒಬ್ಬ ತಂದೆ ತಾಯಿಗಳಿಗೆ ಅಂತ ಪಾಪಿಗಳಿಗೂ ಅದು ಆಗ್ಬಾರ್ದು. ಆದ್ರೆ ಇಂಥ ಪಾಪಿಗಳು ಅವ್ರಿಗೆ ಅಷ್ಟು ದುಃಖದಲ್ಲಿ ಇದ್ರು IGP ಭೇಟಿ ಮಾಡಿದ್ದಾರೆ. ಯಾರು ಗೊತ್ತಾ? IGP ಹೋಗಿ ಭೇಟಿ ಮಾಡಿದ್ದಾರೆ. SP ಹೋಗಿ ಭೇಟಿ ಮಾಡಿದ್ದಾರೆ. SP ಪಾಪ ಇನ್ನ ಯುವಕ, ಇತ್ತೀಚೆಗೆ ಕಳೆದ 5-6 ವರ್ಷದಲ್ಲಿ IAS ಮುಗಿಸ್ಕೊಂಡು ಬಂದು IPS ಆಗಿ SP ಆಗಿರೋ ಅಂತವನು. ಇವರೆಲ್ಲ ಏನ್ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿ ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ಆತ ಇವನ ಯಾರು? IGP ಗಿರೀಶ್ ಅಂತ IGP. ಪಾಪ ಆತ IGP ಆಗೋದಕ್ಕೇನೆ ಹೈಯರ್ ರ್ಯಾಂಕ್ ಇಂದ ಬಂದು ಲೋವರ್ ರ್ಯಾಂಕಿಗೆ ಏನು ಬೇಕಾಗಿರುವಂತ ವ್ಯವಸ್ಥೆ ಮಾಡಿಕೊಂಡು ಲೋವರ್ ರ್ಯಾಂಕಿಗೆ ಬಂದು ತಾನು IGP ಆಗಿ ಉಳ್ಕೋಬೇಕು, ದಂಧೆ ಮಾಡ್ಕೊಂಡು ಬದುಕಬೇಕು, ಯೂನಿಫಾರ್ಮ್ ಹಾಕೊಂಡು ಅಂತ ಹೇಳಿ ದಂಧೆ ಮಾಡೋದಕ್ಕೆ IGP ಆಗಿರುವಂತ ಗಿರೀಶ್ ಅನ್ನುವಂತ ಒಬ್ಬ ಅಯೋಗ್ಯ IGP. ಇನ್ನೊಬ್ಬ SP, ರಾಮನಗರದ SP. ಇವರೆಲ್ಲ ಏನ್ರಯ್ಯ, ಅಸಹ್ಯ ಆಗಲ್ವೇನ್ರಯ್ಯ? ಪಾಪ ಅವ್ರು ಬಂದಿರೋದೇನು, ಅವ್ರ ನೋವೇನು, ಏನಕ್ಕಾಗಿ ಬಂದಿದ್ದಾರೆ? ಅಲ್ಲಿ ಕಮಿಷನರೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಆ ಮಗುವಿಗೆ ಸಾಯೋದಕ್ಕೆ, ಆ ಮಗುವಿಗೆ ಚಿಕಿತ್ಸೆ ಕೊಡದಂತ ಡಾಕ್ಟರೇ ಕಾರಣ ಅಂತ ಡಾಕ್ಟರ್ ಮೇಲೆ ಕ್ರಿಮಿನಲ್ ಪ್ರಕರಣವನ್ನ ದಾಖಲೆ ಮಾಡು ಅಂತ ಹೇಳಿ ದೂರು ಕೊಟ್ರೆ ನಿಮ್ಮ ಕರ್ತವ್ಯ ಮಾಡೋದಕ್ಕೆ ಅವ್ರು ಅಲಿಬೇಕಾ? ಅವ್ರ ದೇಶದ ಪ್ರಜೆ ಕಂಡ್ರೆ ಅವರು. ನೀವು ನಮ್ ಕೂಲಿ ಕೆಲಸ ಮಾಡ್ಬೇಕಾಗಿರೋ ನೀವು ಕೂಲಿಗಳು ಇವತ್ತು ಅನ್ಯಾಯಕ್ಕೆ ಒಳಗಾದವ್ರಿಗೆ ನ್ಯಾಯ ಕೊಡ್ಸೋದಕ್ಕೆ ನೀವು ಈ ತರದ ಧೋರಣೆಯನ್ನ ತೋರ್ತೀರಾ ಅಂತ ಅಂದ್ರೆ ನಾನಂತೂ ಚಪ್ಪಲಿ ಹೊಡೆ ನಿಮ್ಗೆ ಸಿಕ್ಕಿದ್ರೆ, ನೀವಿಬ್ಬರಿಗೂ ಅಯೋಗ್ಯರಿಗೆ ನಾಚಿಕೆ ಆಗಲ್ಲ, ಅಸಹ್ಯ ಅನ್ಸಲ್ವ ನಿಮ್ಗೆ? ನೀವು ಮನುಷ್ಯರಾಗೋದಕ್ಕೆ ಲಾಯಕ್ಕಿಲ್ಲ. ನಿಮ್ಮನ್ನ ನಾವು ಹೋಗಿ IGP SP ಮಾಡ್ಕೊಂಡು ಕುತ್ಕೊಂಡಿದೀವಲ್ಲ, ಪಾಪ ಇವ್ರು ಹೋದ್ರೆ SP ಹೇಳ್ತಾರಂತೆ, ನಾವು ಮಾಡ್ತೀವಿ ಹೋಗಿ, ನಮ್ಗೆ ಗೊತ್ತು, ನಾವು ಗೊತ್ತಿದೆ, ನಾವು ಮಾಡ್ತೀವಿ, ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಎನ್ಕ್ವೈರಿ ಮಾಡ್ತೀವಿ ಅಂತ. ನೀವೇನೋ ಎನ್ಕ್ವೈರಿ ಮಾಡೋದು? ಒಬ್ಬ ಡಾಕ್ಟರ್ನ ಆ ಡಾಕ್ಟರ್ ಮೇಲಿರುವಂತ ಕಮಿಷನರ್ ಹೇಳಿದ್ದಾರೆ, ಅವನೊಬ್ಬ ಅನ್ಫಿಟ್ ಅಂತ ಹೇಳಿ, ಅವ್ನು ಮಾಡಿರೋದು ಮೂರ್ಖ ಕೆಲಸ, ಅನ್ನ ತಿನ್ನೋ ಕೆಲಸ ಅಲ್ಲ ಅಂತ ಹೇಳಿದ್ದಾರೆ. ಪಾಪ ಇವ್ರ ಮೇಲೆ ಹೋಗಿ ಮತ್ತೆ ಕೋರ್ಟ್ಗೆ ಹೋಗಿದ್ದಾರೆ, ಹೈಕೋರ್ಟ್ಗೆ ಹೋಗಿ ಹೈಕೋರ್ಟ್ ಡೈರೆಕ್ಟ್ ಮಾಡಿದೆ. ಹೈಕೋರ್ಟ್ ಡೈರೆಕ್ಟ್ ಮಾಡಿ ಅಯ್ಯೋ ಇದೊಂದು ಇಷ್ಟೊಂದು ಅನಾಹುತ ಆಗಿದೆಯಲ್ಲ ಅಂತ ಹೇಳಿ ಇನ್ವೆಸ್ಟಿಗೇಷನ್ ಶುರು ಮಾಡ್ರಯ್ಯ, ಅವ್ನ ಯಾರು ಸಂಬಂಧಪಟ್ಟವ್ರ ಮೇಲೆ ಆಕ್ಷನ್ ತಗೊಳ್ರಿ ಅಂತ ಹೇಳಿ ಪೊಲೀಸರಿಗೆ ಡೈರೆಕ್ಟ್ ಮಾಡಿದ್ರೆ ಹೈಕೋರ್ಟ್ಗೂ ಬೆಲೆ ಕೊಡ್ತಾ ಇಲ್ಲ. ಅಂದ್ರೆ ಇವ್ರಿಗೆ ಯಾರಿಗ್ ಬುಕ್ ಆಗ್ತಾ ಇದಾರೆ? ಪೊಲೀಸರು ಯಾರಿಗ್ ಕೆಲಸ ಮಾಡ್ತಾ ಇದಾರೆ? ಇವಾಗ ಯಾವ್ದೋ ಖಾಸಗಿ ವಿಚಾರಗಳಾದ್ರೆ, ಯಾವ್ದೋ ಇನ್ನೊಂದು ಜಮೀನ್ದು, ಇನ್ನೊಂದು ದುಡ್ಡಿಂದು, ಹಣದ್ದು ಆದ್ರೆ ನಿಮ್ಮ ಅಸಹ್ಯ ಏನು, ನಿಮ್ಮ ದುರಾಸೆಗೆ ತಿನ್ನಬಾರದು, ತಿಂತಿರಲ್ಲ ಅದನ್ನು ತಿನ್ನಿ ಅಲ್ಲ ಅವ್ರ ಹತ್ರ. ಆದ್ರೆ ಪಾಪ ಇವ್ರು ಬಂದಿರೋದು ಏನಕ್ಕಪ್ಪ ನಿಮ್ಮ ಹತ್ರ? ತಮ್ಮ 5 ವರ್ಷದ ಪುಟಾಣಿ ಮಗುನ ಕಳ್ಕೊಂಡು ಆ ದುಃಖದಲ್ಲಿ ಅಯ್ಯೋ ನಮ್ಮ ಮಗುನ್ ಕಳ್ಕೊಂಡಲ್ಲ ಅಂತ ಹೇಳಿ ನ್ಯಾಯ ಪಡ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಬಂದ್ರೆ, ಇಂಥವ್ರಿಗೂ ನ್ಯಾಯ ಕೊಡ್ಸೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಅಂದ್ರೆ ನಿಮ್ಗೆ ಯಾವ ಬಟ್ಟೆ ಹಾಕೋಬೇಕು ಅಂತ ಹೇಳಿ ನನ್ಗೆ ಅನಿಸ್ತಾ ಇಲ್ಲ. ಸೀರೆ ಉಟ್ಕೋಬೇಕಂತ ಹೇಳ್ತಾ ಇದ್ದೆ, ಪಾಪ ಸೀರೆ ಉಟ್ಕೊಂಡ್ರೆ ಹೆಣ್ಮಕ್ಳು ಏನೇನೋ ಮಾಡಿದ್ದಾರೆ, ಪ್ರಪಂಚದಲ್ಲಿ ಏನೇನೋ ಮಾಡ್ತಾ ಇದ್ದಾರೆ, ಅವ್ರಿಗೆ ಹೋಲಿಕೆ ಮಾಡಬಾರ್ದು ನಿಮ್ಮನ್ನ ಅಂತ ಹೇಳಿ ನಾನು ಅದು ಮಾತನ್ನ ಹೇಳ್ತಾ ಇಲ್ಲ ಅಯೋಗ್ಯರ. ನನ್ಗಂತೂ ಬಹಳ ಬೇಸರ ಆಗ್ತಾ ಇದ್ದಾನೆ. ಹೇಳಿದೆ ಅವ್ರಿಗೆ, ಹೋಗೋಣ ನಡ್ರಿ, ಅವ್ನು ಯಾಕೆ ಕೇಸ್ ಮಾಡಲ್ಲ, ನಂದು 15 ಕೇಸ್ ಆಗಲಿ, ನನ್ಗೂ 16ನೇ ಕೇಸ್ ಆಗಲಿ, ನಾನು ಬರ್ತೀನಿ ಅಂತ ಅವ್ರಿಗೆ ಹೇಳಿದೆ. ಪಾಪ ಸರಿ ಇಲ್ಲ, ನಾಳೆ ಇನ್ನೊಬ್ಬರನ್ನ ಹೋಮ್ ಸೆಕ್ರೆಟರಿ ಒಬ್ಬರನ್ನ ನೋಡೋದಿದೆ, ನೋಡ್ಕೊಂಡು ಬರ್ತೀವಿ, ಅಲ್ಲೂ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂತ ಅಂದ್ರೆ ನಾವು ಅಲ್ಲೇನೆ ಹೋಗಿ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ನಾನಂತೂ ಅವ್ರು ನನ್ನ ಮೇಲೆ 100 ಕೇಸ್ ಮಾಡ್ಲಿ, ನಾನು ಇಂಥವ್ರಿಗೆ ಚಪ್ಪಲಿನ ಹೊಡೆಯೋದು ನಾನು. ಪಾಪ ಇವ್ರಿಗೆ ಇಷ್ಟೆಲ್ಲ ಅನ್ಯಾಯ ಆಗಿರೋರಿಗೆ ನೀವು ನ್ಯಾಯ ಕೊಡ್ಸಕ್ ಆಗಿಲ್ಲ ಅಂತ ಅಂದ್ರೆ ಬೇಕುಗಳ ಜನ ಯಾವಾಗ ಅಟ್ಟಾಡಿಸ್ಕೊಂಡು ನಿಮ್ಗೆ ಹೊಡಿತಾರ ಬದಮಾಷ್ಗಳ ಪಾಪಿಗಳ ನೀವು ಆಟ ಆಡ್ತಾ ಇದ್ದೀರಾ. KRS ಪಕ್ಷ ಇವತ್ತು ಇದಕ್ಕೇನೆ ನಿಮ್ಮ ಇಂಥ ಆಟಾಟೋಪಗಳಿಗೆ, ನಿಮ್ಮ ಈ ತರದ ಉಡಾಪೆ, ದುರಾಂಕಾರ, ದರ್ಪ ಇವೆಲ್ಲವನ್ನ ಸರಿ ಮಾಡೋದಕ್ಕೆ ಇವತ್ತು ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಇದೇ ಸಂದರ್ಭದಲ್ಲಿ ನೀವು ಮೇಲಿಂದ ಮೇಲೆ ಈ ತರಕ್ಕೆ ಜನರ ಮೇಲೆ ದೌರ್ಜನ್ಯ, ಶೋಷಣೆ ಮಾಡ್ತೀರಾ, ಜನರನ್ನ ಆಟ ಆಡಿಸ್ತೀರಾ, ಜನರನ್ನ ಹಿಂಸಿಸ್ತೀರಾ ಅಂತ ಅಂದ್ರೆ ಏನ್ರ ಮಾಡ್ಬೇಕು? ನಿಮ್ಗೆ ಗೌರವ ಕೊಡ್ಬೇಕಾ? ನಿಮ್ಗೆ ಬೆಲೆ ಕೊಡ್ಬೇಕಾ? ನಿಮ್ಗೆ ಮರ್ಯಾದೆ ಕೊಡ್ಬೇಕಾ? ಅಯೋಗ್ಯರ. ಸೊ ಈ ತರದ ಒಂದು ಪರಿಸ್ಥಿತಿನ ತಂದೊಡ್ಡಿದ್ದಾರೆ. ಸಂಬಂಧಪಟ್ಟಂತ ಮಿನಿಸ್ಟರ್ ಆಗ್ಲಿ, ಪಾಪ ಪ್ರಿಯಾಂಕ್ ಖರ್ಗೆ ಅವರು ಒಳ್ಳೆ ಮನುಷ್ಯ ಅಂತ ಹೇಳ್ತಾರೆ, ಒಳ್ಳೆಯವ್ರಂತ ಹೇಳ್ತಾರೆ, ತುಂಬಾ ಸೆನ್ಸಿಬಲ್ ಅಂತ ಹೇಳ್ತಾರೆ. ಪ್ರಿಯಾಂಕ್ ಖರ್ಗೆ ಅವರೇ, ನೀವಾದ್ರೂ ದಯವಿಟ್ಟು ಅವ್ರಿಗೆ ನ್ಯಾಯ ಕೊಡ್ಸಿ. ನನಗಂತೂ ಬಹಳ ಬೇಸರ ಆಯ್ತು, ಬಹಳ ನೋವಾಯ್ತು. ಮಕ್ಕಳಿರುವಂತವ್ರಿಗೆ ಯಾರಿಗಾದ್ರೂ
ನಿಜಕ್ಕೂ ಒಂದ್ ರೀತಿಯಲ್ಲಿ ಏನಾಗುತ್ತೆ, ನನಗೆ ಕೇಳ್ತಿದ್ದಂಗೆ ತಡ್ಕೊಳಕ್ಕಾಗಿಲ್ಲ, ಆ ತರಕ್ಕೆ ಆಗೋಯ್ತು ಅವರ ಸ್ಟೋರಿಯನ್ನ ಕೇಳಿ. ಇಷ್ಟೆಲ್ಲ ಮಕ್ಕಳಿರೋ ಮಗುಗೆ ಅವನು ಅಯೋಗ್ಯ, ಬೇರೆ ಬೇರೆ ಡಾಕ್ಟರ್ಗಳು ಹೆಂಗ ಸಮಸ್ಯೆ ಆಗ್ಬಿಟ್ಟಿದೆ ಅಂತಂದ್ರೆ ಪಾಪ 5:15 ಹೋಗಿದ್ದಾರೆ, ಪಾಪ ಮಗು ಕರ್ಕೊಂಡು 5:15 ಹೋಗಿದ್ದಾರೆ. ಹಾಗಾಗಿ ಈಗ ನಾನು ಟ್ರೀಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡ್ಕೊಂಡ್ರೆ ನಾನೆಲ್ಲೋ ನನ್ನ ಖಾಸಗಿ ಆಸ್ಪತ್ರೆಗೆ ಕ್ಲಿನಿಕ್ ಹೋಗಿ ಕೆಲಸ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿ ಕೆಲವೊಂದ್ ಜನ ಡಾಕ್ಟರ್ಗಳು ಪಾಪಿಗಳು ಅಲ್ಲೋಗಿ ದುಡ್ಡಿನ ಆಸೆಗೆ ಅಲ್ಲಿ ಹೋಗೋದಕ್ಕೆ ಇಲ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ರೋಗಿಗಳಿಗೆ ಇಷ್ಟ ಇರಲ್ಲ. ಅವ್ರಿಗೆ ಹೇಗೋ ಸಾಕಾಗ್ಬಿಡೋಣ ಮುಂದಕ್ಕೆ ಹೋಗ್ಬಿಡ್ಲಿ ಅವ್ರು ಅಂತ ಧೋರಣೆಯಲ್ಲಿ ಡಾಕ್ಟರ್ಗಳು ಇವತ್ತು ಇರ್ತಾರೆ. ಆ ತರದ್ದೇ ಕೆಲಸವನ್ನ ಮಾಡಿ ಪಾಪ ಇವತ್ತು ಆ ಮಗುವಿಗೆ ಸಾವಿಗೆ ಅವನು ಕಾರಣ ಆಗಿದ್ದಾನೆ. ಶಿಕ್ಷೆ ಆಗ್ಬೇಕಿತ್ತವ್ರಿಗೆ, ಶಿಕ್ಷೆ ಆಗಿಲ್ಲ ಅಂತಂದ್ರೆ ಇನ್ನ ಎಷ್ಟು ಜನರ ಜೀವನದಲ್ಲಿ ಇವರು ಆಟ ಆಡ್ಬೋದು. ನಾಳೆ ದಿವಸ ಆ ಗಿರೀಶ್ ಮನೆಯವರು ಅಥವಾ ಇವನ್ಯಾರು ಶ್ರೀನಿವಾಸ್ ಗೌಡ ಇವ್ರ ಮನೆಯವ್ರ ಸಾವಿಗೂ ಕೂಡ ಅವನು ನಾಳೆ ದಿವಸ ಡಾಕ್ಟರ್ ಕಾರಣ ಆಗ್ಬೋದಲ್ವಾ? ಒಂದ್ ಸ್ವಲ್ಪ ಪರಿಜ್ಞಾನ ಪಡೆ ಅವ್ರಿಗೆ, ಟೀಚರ್ಗೆ, ಅಯೋಗ್ಯರಿಗೆ. ಸೊ ಹಾಗಾಗಿ ನಾನು ಅವ್ರಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ವಿ, ನಮ್ಮ ಪಕ್ಷ ಈ ವಿಚಾರಕ್ಕೆ ಎಂಟನೇ ಸಂದರ್ಭದಲ್ಲಿ ನಾವು ನಿಮ್ ಬೆಂಬಲಿಕ್ಕೆ ಇರ್ತೀವಿ, ನಿಮ್ಗೆ ನ್ಯಾಯ ಕೊಡಿಸೋ ತನಕನೂ ನಿಮ್ಮ ಹೋರಾಟದಲ್ಲಿ ನಮ್ಮ ಪಕ್ಷ ಭಾಗಿಯಾಗಿರುತ್ತೆ ಅಂತ ನಾನು ಹೇಳಿದ್ದೀನಿ ಅವ್ರಿಗೆ. ಹಲವಾರು ವಿಚಾರಗಳು ಪಾಪ ಏನೆಲ್ಲ ಹೋರಾಟ ಮಾಡಿದ್ದಾರೆ ಅಂತ ಹೇಳಿ ಪಾಪ ಅವರೇ ಒಂದಷ್ಟು ವಿಚಾರಗಳನ್ನ ನಿಮ್ಗೆ ಹೇಳ್ತಾರೆ, ದಯವಿಟ್ಟು ಕೇಳಿ. ಥ್ಯಾಂಕ್ ಯು. ಸರ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿರಂಜನ್ ಅಂತ. ಮೊದಲನೇದಾಗಿ ನೋಡಿ, ಇದು ನನ್ನ ಮಗು ನೋಡಿ ಸರ್, ಕಾಣ್ತಾ ಇದೆಯಾ ನನ್ನ ಮಗು ಫೋಟೋ? ಸರ್, ಇದು ನನ್ನ ಮಗು ಸಾತ್ವಿಕ್ ಅಂತ, 5 ವರ್ಷದ ಮಗು ಇದು. ಈಗ ನಾನು ಯಾರಿಗೋಸ್ಕರ ಹೋರಾಟ ಮಾಡ್ತೀನಿ ಅಂದ್ರೆ ನನ್ನ ಮಗು ಒಂದೇ ಅಲ್ಲ ಸರ್, ನಾಳೆ ದಿನ ಯಾವ ಮಕ್ಳಿಗೂ ಈ ತರ ಆಗಬಾರ್ದು. ಯಾಕೆಂದ್ರೆ ಎಲ್ಲಾ ಮಕ್ಕಳು ಕೂಡ ಮುಗ್ಧರೆ, ಯಾವ ಮಕ್ಳಿಗೂ ಕೂಡ ಈ ತರ ಏನೋ ಡಾಕ್ಟರ್ ನೆಗ್ಲಿಜೆನ್ಸ್ ಇಂದ ದುಃಖ ಏನೋ ಸಾವಾಗಬಾರ್ದು. ಅದಕ್ಕೋಸ್ಕರ ನಾನು ಈ ಹೋರಾಟ ಮಾಡ್ತಾ ಇರೋದು. ಅಂದ್ರೆ ನನ್ನ ಮಗು ಅಂತಾನೆ ಅಲ್ಲ, ನೀವು ಯಾಕೆ ಸಪೋರ್ಟ್ ಮಾಡಬೇಕು ನನಗೆ ಅಂದ್ರೆ, ನಾಳೆ ದಿನ ನಿಮ್ಗೂ ಈ ತರ ಪರಿಸ್ಥಿತಿ ಬರಬಾರ್ದು. ಅಂದ್ರೆ ನಿಮ್ಮ ಮಕ್ಕಳು ಕೂಡ ಆರೋಗ್ಯವಂತವಾಗಿರ್ಬೇಕು ಅಂತ ನಾನು ಬಯಸ್ತೀನಿ. ಯಾವ ಮಕ್ಕಳಿಗೂ ಕೂಡ ಈ ತರ ಡಾಕ್ಟರ್ ನೆಗ್ಲಿಜೆನ್ಸ್ ಇಂದ ಸಾವು ಬರಬಾರ್ದು ಅಂತ ನಾನು ಈ ಒಂದು ಹೋರಾಟ ಮಾಡ್ತಿರೋದು ಸರ್. ಸರ್, ಮೊದಲನೇದಾಗಿ ನಾನೇನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ನಾನು ಬೆಂಗಳೂರಲ್ಲಿ ಒಂದು PSU ನಲ್ಲಿ ವರ್ಕ್ ಮಾಡ್ತಾ ಇರೋದು. ನಾನು ನನ್ನ ಹೆಂಡತಿ ಇಲ್ಲೇ ಬೆಂಗಳೂರಲ್ಲಿ ವಾಸ ಇದ್ದೀವಿ. ನನ್ನ ಹೆಂಡತಿಯ ತಾಯಿ ಮನೆ ಚನ್ನಪಟ್ಟಣದಲ್ಲಿರೋದು. ಏಪ್ರಿಲ್ 26ನೇ ತಾರೀಕು ಮಗುಗೆ ಸ್ಕೂಲ್ ರಜಾ ಇತ್ತು, ಅಂದ್ರೆ ಸ್ಕೂಲ್ ಶುರುವಾಗಿರ್ಲಿಲ್ಲ. ಅವರು ಅಲ್ಲಿಗೆ ಕರ್ಕೊಂಡು ಹೋಗಿದ್ರು ಮಗುನ. ಅಲ್ಲೇನಾಗಿದೆ, ಏಪ್ರಿಲ್ 28ನೇ ತಾರೀಕು ಮಗು ಆಟ ಆಡ್ತಿರ್ಬೇಕಾದ್ರೆ ಕಾಂಪೌಂಡ್ ಒಳಗಡೆ ಒಂದು ಬ್ಯಾಟ್ ಅನ್ನ ಶೂ ರ್ಯಾಕ್ಗೆ ಹೊರಗಿಸಿಟ್ಟಿದ್ದಾರೆ. ಅದ್ರ ಹಿಂದ್ಗಡೆ ಒಂದು ಕೋಬ್ರಾ ಅಂದ್ರೆ ನಾಗರಾವು ಸುಟ್ಕೊಂಡ್ ಮಲಗಿದೆ. ಅದು ಮಲಗಿದ್ಯೋ ಅಥವಾ ಏನು ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ ಅದು ಒಂದು ಮಗು ಬ್ಯಾಟ್ ಎತ್ಕೊಳಕ್ ಹೋದ ತಕ್ಷಣ ಅಂದ್ರೆ ಅದು ಒಂದು ಕೋಪದಿಂದ ಕಚ್ಬಿಟ್ಟಿದೆ. 2 ಸತಿ ಮಗು ಕೈಗೆ ಬೈಟ್ ಮಾಡಿದೆ. ಆದ್ರೆ ನಾವೇನ್ ಮಾಡ್ವಿ, ಇಮಿಡಿಯೇಟ್ಲಿ ಗೊತ್ತಾಯ್ತು ನಮ್ ವಿಷಯ. ಮಗು ಹೊತ್ಕೊಂಡು ಬಂತು, ನನ್ನ ಬಾಮ ಇದ್ದ ಅವನು ಇಮಿಡಿಯೇಟ್ಲಿ ಮಗುನ ತಗೊಂಡು ಚನ್ನಪಟ್ಟಣ ಗೌರ್ಮೆಂಟ್ ಆಸ್ಪತ್ರೆಗೆ ವಿತಿನ್ 10 ಮಿನಿಟ್ಸ್ ಕರ್ಕೊಂಡು ಹೋಗ್ತಾನೆ. ಸರ್, ಯಾವುದೇ ಹಾವುಗಳು ಕಡಿತಾ ಆದ್ರೂ ಗೋಲ್ಡನ್ ಟೈಮ್ ಅಂತ ಒಂದು 30 ಮಿನಿಟ್ಸ್ ಇರ್ತದೆ, ಗೋಲ್ಡನ್ ಪೀರಿಯಡ್. ಈ ಟೈಮಲ್ಲೇ ನಾವು ಅಂದ್ರೆ ಅದು ನಮ್ದು ಅಲ್ಲಿ ನಮ್ಮ ಅತ್ತೆ ಮನೆ ಅಲ್ಲಿ ಚನ್ನಪಟ್ಟಣ ಟೌನ್ ಅಲ್ಲೇ ಇರೋದ್ರಿಂದ ಅಲ್ಲಿಂದ ಅಲ್ಲಿಗೆ 10 ನಿಮಿಷದಲ್ಲಿ ಕರ್ಕೊಂಡು ಹೋದ್ವಿ. ಡಾಕ್ಟರ್ ರಂಜಿತ್ ಅಂತ ಸೆಕೆಂಡ್ ಶಿಫ್ಟ್ ಅಲ್ಲಿ ಒಬ್ಬರು ಡ್ಯೂಟಿ ಡಾಕ್ಟರ್ ಇದ್ರು. ಅವ್ರೇನ್ ಮಾಡಿದ್ರು, ಮಗುನ ಟೆಸ್ಟ್ ಮಾಡಿದ್ರು, ಏನೋ ಒಂದು 2 ಇಂಜೆಕ್ಷನ್ ಕೊಟ್ರಂತೆ. ಮಗುಗೆ ಏನು ವಿಷ ಕಚ್ಚಿರೋ ಲಕ್ಷಣಗಳೇ ಇಲ್ಲ, ಏನು ವಿಷ ಏರಿಲ್ಲಪ್ಪ, ಏನು ತೊಂದರೆ ಇಲ್ಲ, ನೀ ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಆದ್ರೆ ನನ್ನ ಬಾಮೈದ, ಸರ್ ಈಗ ಏನಾದ್ರು ತೊಂದರೆ ಆದ್ರೆ ಏನಾದ್ರು ಮಾಡ್ಬೋದು ಅಂತ ಕೇಳಿದ್ರೆ, ಪೀಡಿಯಾಟ್ರಿಷಿಯನ್ ಹತ್ರ ಕರ್ಕೊಂಡು ಹೋಗು ಬೆಂಗಳೂರಲ್ಲಿ ಅಂತ ಹೇಳಿದ್ದಾರೆ. ಸರಿ ಸರ್, ಆಂಬುಲೆನ್ಸ್ ಕೊಡಿ ಅಂದ್ರೆ ಆಂಬುಲೆನ್ಸ್ ಕೊಟ್ಟಿಲ್ಲ. OPD ಸ್ಲಿಪ್ ಬರ್ಬಿಟ್ಟು ಶಿಫ್ಟೆಡ್ ಫಾರ್ ಹೈಯರ್ ಎನ್ಕ್ವೈರಿ ಅಂತ ಬರ್ಬಿಟ್ಟು ಕಳ್ಸಿಕೊಟ್ಟಿದ್ದಾನೆ. ಇಮಿಡಿಯೇಟ್ಲಿ ನನಗೆ ಫೋನ್ ಮಾಡಿದ, ನಾನು ಕರ್ಕೊಂಡ್ ಬರ್ತಾ ಇದ್ದೀನಿ ಬೆಂಗಳೂರಿಗೆ ಅಂತ. ಹೆಂಗ್ ಕರ್ಕೊಂಡ್ ಬರ್ತೀಯ ಅಂದ್ರೆ, ಡಾಕ್ಟರ್ ಆಂಬುಲೆನ್ಸ್ ಕೊಟ್ಟಿಲ್ಲ ಅಂದ್ರು. ಪ್ರೈವೇಟ್ ಆಂಬುಲೆನ್ಸ್ ಮಾಡ್ಕೊಂಡು ಕರ್ಕೊಂಡ್ ಬಾ ಅಂದೆ. ಪ್ರೈವೇಟ್ ಆಂಬುಲೆನ್ಸ್ ಅಲ್ಲಿ ಸ್ಪರ್ಶ ಆಸ್ಪತ್ರೆಗೆ ಕರ್ಕೊಂಡ್ ಬಂದ್ವಿ. ಸ್ಪರ್ಶ ಆಸ್ಪತ್ರೆಗೆ ಕರ್ಕೊಂಡ್ ಬಂದ್ರೆ ನಾನು ಇಲ್ಲಿಂದ ಬೆಂಗಳೂರಿಂದ ಹೊರಟು ಅಲ್ಲಿ ಸ್ಪರ್ಶ ಆಸ್ಪತ್ರೆಗೆ ಬಂದು ತಲುಪ್ತೆ. ಅಲ್ಲಿ ಡಾಕ್ಟರ್ ಕೇಳಿ ನನಗೆ ಶಾಕ್ ಆಗ್ಬಿಡ್ತು. ಏನ್ರಿ ಇದು, ಮಗುಗೆ TT ರ್ಯಾಂಟಾಗಿ 2 ಇಂಜೆಕ್ಷನ್ ಕೊಟ್ಟಿದಾರಲ್ಲ, ಆಕ್ಚುಲಿ ಹಾವು ಕಚ್ಚಿರೋದಕ್ಕೆ ಆಂಟಿ ಸ್ನೇಕ್ ವೆನಮ್ ಇಂಜೆಕ್ಷನ್ ಕೊಡ್ಬೇಕು, ಅದೇ ಕೊಟ್ಟಿಲ್ಲ. TT ರ್ಯಾಂಟಾಕೋ ಏನು ಒಂದು ಗ್ಯಾಸ್ಟ್ರಿಕ್ಕೋ ಅಥವಾ ಕಬ್ನ ಇಡುವುದಕ್ಕೋ ಅಂತ ಇಂಜೆಕ್ಷನ್ ಕೊಟ್ಟಿರಲ್ಲ ಅಂದ್ರು. ನಮ್ಗೆ ಶಾಕ್ ಆಯ್ತು. ಇಮಿಡಿಯೇಟ್ ಅವರು ICU ಅಡ್ಮಿಟ್ ಮಾಡಿದ್ರು, ವೆಂಟಿಲೇಟರ್ ಹಾಕಿದ್ರು, 2 ದಿನ ಟ್ರೀಟ್ಮೆಂಟ್ ಕೊಟ್ರು, ಮಗು ಉಳಿಲಿಲ್ಲ. ಇಲ್ಲಿ ಏನಂದ್ರೆ ಸಿಸ್ಟಮ್ ಎಲ್ಲಿ ಫೇಲ್ ಆಗ್ತಿದೆ ಅಂದ್ರೆ, ನೋಡಿ, ಗೌರ್ಮೆಂಟ್ 1000 ಕೋಟಿ ಖರ್ಚು ಮಾಡ್ತಿದೆ. ಎಲ್ಲಾ ಗೌರ್ಮೆಂಟ್ ಆಸ್ಪತ್ರೆಗೂ ಏನೋ ಪೀಡಿಯಾಟ್ರಿಷಿಯನ್ ಇಡಿ, ಏನೋ ICU ವ್ಯವಸ್ಥೆ ಮಾಡಿ, ವೆಂಟಿಲೇಟರ್ ವ್ಯವಸ್ಥೆ ಮಾಡಿ, ಆಂಟಿ ಸ್ನೇಕ್ ವೆನಮ್ ಕೊಡಿ. ಇಂಥ ಮೂರ್ಖರು, ಇಂಥ ನಾಲಾಯಕ ವೈದ್ಯರು ಇದ್ರೆ, ಇಂಥ ರಂಜಿತ್ ಅವರು ಏನಿದ್ದೇನು ಉಪಯೋಗ? ಒಂದು ಸಣ್ಣ ಮಗುನ ತಾಲೂಕ್ ಲೆವೆಲ್ ಆಸ್ಪತ್ರೆಯಲ್ಲಿ ಉಳಿಸ್ಕೊಳಕ್ ಆಗ್ಲಿಲ್ಲ ಅಂದ್ರೆ, ನಾಳೆ ದಿನ ಈಗ ಕೆಲವೊಬ್ರು ಅನಕ್ಷರಸ್ಥರು ಅವ್ರಿಗೆ ಏನ್ ಮಾಡ್ತಾನೆ, ಹಂಗೆ ಸಾಗಾಕ್ಬಿಡ್ತಾನೆ.
ಓ ನೋಡಪ್ಪ ಏನು ತೊಂದರೆ ಇಲ್ಲ ಅಂತ. ಅವರೆಲ್ಲ ಯಾರಿಗೋಸ್ಕರ ಫೈಟ್ ಮಾಡ್ಬೇಕು? ಅವ್ರಿಗೆ ಗೊತ್ತೇ ಆಗೋದಿಲ್ವಲ್ಲ ಫೈಟ್ ಮಾಡ್ಬೇಕು ಅಂತ. ಈ ವಿಷಯನೆಲ್ಲ ನಾನು ಒಂದು 13 ಅಥಾರಿಟೀಸ್ಗೆ ಕಂಪ್ಲೇಂಟ್ ಕೊಟ್ಟೆ, ಇನ್ಕ್ಲೂಡಿಂಗ್ ಏನೋ ಕುಟುಂಬ ಕಲ್ಯಾಣ ಇಲಾಖೆ ಇರ್ಬೋದು, CS, DGP, ಆಯುಕ್ತರು, ಮಾನವ ಹಕ್ಕು ಜಿಲ್ಲಾಧಿಕಾರಿಗಳು ಎಲ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ 13 ಆಯೋಗಕ್ಕೆ. ಮತ್ತೆ ಅವ್ರದ್ದು ರೆಸಿಪ್ಟು ತಗೊಂಡಿದ್ದೀನಿ. ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಅಲ್ಲಿ ಒಂದು ಸಪರೇಟ್ ಕೇಸ್ ಹಾಕಿದ್ದೀನಿ. ಅವ್ರದ್ದು ನೋಡಿ 3-4 ಸತಿ ಅಪ್ರೋಚ್ ಮಾಡಿದ್ದೀನಿ ನಾನು ಪೊಲೀಸ್ ಸ್ಟೇಷನ್ಗೆ. ಬಟ್ ಏನ್ ಮಾಡ್ತಾ ಇದಾರೆ ಪೊಲೀಸಲ್ಲಿ, FIR ಮಾಡ್ತಾ ಇಲ್ಲ. ಯಾಕೆ FIR ಮಾಡ್ತಿಲ್ಲ? ಸತ್ತೋಗಿರೋದು ಅವ್ರ ಮಗು ಅಲ್ವಲ್ಲ, ನನ್ ಮಗು ಸತ್ತಿರೋದು. ಯಾಕೆ FIR ಮಾಡ್ತಾರೆ ಅವರು? ನಾಳೆ ಬೇರೆಯವ್ರ ಮಕ್ಕಳು ಸತ್ರು ಅದೇ ಮಾಡ್ತಾರೆ. ಅವ್ರ ಮಗು ಸತ್ರ ಮಾತ್ರ ಅದಕ್ಕೆ ಒಂದು ಸ್ಪೆಷಲ್ ಕೇರ. ಅಕಸ್ಮಾತ್ ನನ್ನ ಮಗುಗೆ ಅವಕಾಶಿದ್ರೆ, ಡಾಕ್ಟರ್ ಮಗುಗೆ ಅವಕಾಶಿದ್ರೆ ಅವ್ನು ಇದೇ ತರ ಉಡಾಫೆಯಿಂದ ಸಾಗಾಕ್ಬಿಡ್ತಿದ್ನ? ಇಲ್ಲ ತಾನೆ, ಅಲ್ಲೇ ಕೂರ್ಸ್ಕೊಂಡು ಅಬ್ಸರ್ವೇಷನ್ ಮಾಡ್ಕೊಂಡು ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತಿದ್ದ ತಾನೆ. ಇದು ನನ್ನ ಒಬ್ಬಂದ ಸಮಸ್ಯೆ ಅಲ್ಲ. ಯಾಕೆಂದ್ರೆ ನಾಳೆ ಜನಸಾಮಾನ್ಯರಿಗೆ ಸರ್, ಅವ್ರ ಮಕ್ಳು ಕರ್ಕೊಂಡ್ರು ಇದೇ ತರ ಉಡಾಫೆ ಮಾಡ್ಬೋದು ಸರ್. ಯಾರೇ ಆದ್ರೂ ಅವ್ರ ಕರ್ತವ್ಯನ ಕರೆಕ್ಟಾಗಿ ಮಾಡ್ಬೇಕು ಸರ್. ಒಬ್ರು ಕಸ ಗುಡ್ಸೋರು ಅವ್ರ ಕರ್ತವ್ಯನ ಕಸ ಗುಡ್ಸೋದು ಕರೆಕ್ಟಾಗಿ ಮಾಡ್ಬೇಕು. ಒಬ್ಬ ಡಾಕ್ಟರ್ ಅದನ್ನು ಕರೆಕ್ಟಾಗಿ ಮಾಡ್ಬೇಕು. ಒಬ್ಬ ಪೊಲೀಸ್ ಅದನ್ನು ಕರೆಕ್ಟಾಗಿ ಮಾಡ್ಬೇಕು. ಅವಾಗ ಮಾತ್ರ ಒಂದು ಆಡಳಿತ ಚೆನ್ನಾಗಿ ನಡೆಯಕ್ ಸಾಧ್ಯ. ಇಲ್ಲಿ ನೋಡಿ ಸರ್, ಇದು ಇವರು ಕಮಿಷನರ್ ಅವ್ರ ರಿಪೋರ್ಟ್ ಅಲ್ಲಿ ಹೇಳಿದ್ದಾರೆ, ಏನೋ ಮಗುವಿಗೆ ASV ದಾಸ್ತಾನಿದ್ರು ಕೂಡ ಕೊಟ್ಟಿಲ್ಲ. ಆಂಟಿ ಸ್ನೇಕ್ ASV ಅಂದ್ರೆ ಹಾವು ಕಚ್ಚಿದಾಗ ಕೊಡ್ಲೇಬೇಕು ಸರ್. ಆಮೇಲೆ ಸರ್, ನ್ಯಾಷನಲ್ ಹೆಲ್ತ್ ಮಿಷನ್ ಇಂದ ಸೆಂಟ್ರಲ್ ಗೌರ್ಮೆಂಟ್ ಒಂದು ಗೈಡ್ಲೈನ್ಸ್ ಇದೆ, ವೆದರ್ ಇಟ್ ಇಸ್ ವೆನಮಸ್ ಸ್ನೇಕ್ ಆರ್ ನಾನ್ ವೆನಮಸ್ ಸ್ನೇಕ್. ಹಾವು ಕಚ್ಚಿದೆ ಅಂದ್ರೆ 24 ಗಂಟೆ ಅಬ್ಸರ್ವೇಷನ್ ಕೂರ್ಸ್ಕೊಳ್ಳೇಬೇಕು. ಯಾಕಂದ್ರೆ ಯಾವಾಗ ವಿಷಯ ಇರುತ್ತೆ ಗೊತ್ತಿಲ್ಲ. ಅದನ್ನು ಮಾಡಿಲ್ಲ. ಆಮೇಲೆ ಆಸ್ಪತ್ರೆಯಲ್ಲಿ, ಚನ್ನಪಟ್ಟಣ ಆಸ್ಪತ್ರೆಯಲ್ಲಿ 2 ಟ್ರಯಾಡ್ಸ್ ಇದೆ, ವೆಂಟಿಲೇಟರ್ ಫೆಸಿಲಿಟಿ ಇದೆ, ಮತ್ತೆ ICUಗಳಿದೆ, ಆಕ್ಸಿಜನ್ ಕಾನ್ಸಂಟ್ರೇಟ್ ಇದೆ. ಯಾವುದನ್ನು ಉಪಯೋಗಿಸ್ಕೊಂಡಿಲ್ಲ. ಹೋಗ್ಲಿ, ನನ್ ಕೈಲಿ ಆಗಲ್ವಾ, ನನ್ಗೆ ಯೋಗ್ಯತೆ ಇಲ್ವಾ, ಆಗೋದಿಲ್ಲ ಅಂತ ಕಳ್ಸ್ಬಿಡ್ಬೇಕು. ಸುಮ್ನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ದ ಅರ್ಧ ಗಂಟೆಯಲ್ಲಿ. ಆ ಟೆಸ್ಟ್ ಮಾಡ್ತೀನಿ, ಈ ಟೆಸ್ಟ್ ಮಾಡ್ತೀನಿ ಅಂತ. ಅದಾದ್ಮೇಲೆ ಆಂಬುಲೆನ್ಸ್ ಕೊಡಪ್ಪ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಆಂಬುಲೆನ್ಸ್ ಕೊಟ್ಟಿಲ್ಲ. ಅದೆಲ್ಲ ಹೋಗಿದೆ ಉಡಾಫೆ. ನಾವು ಪ್ರೈವೇಟ್ ಆಂಬುಲೆನ್ಸ್ ಮಾಡ್ಕೊಂಡು ಕರ್ಕೊಂಡ್ ಬಂದ್ವಿ. ಇಲ್ಲಿ ವಿಷಯ ದುಡ್ಡಿಂದಲ್ಲ, ಸಮಯದ ವಿಷಯ ಸರ್. ನಾವು ಪ್ರೈವೇಟ್ ಆಂಬುಲೆನ್ಸ್ ಮಾಡಿ ಅದು ಬಂದು ಅಲ್ಲಿ ಕೂತ್ಕೊಂಡು ಕರ್ಕೊಂಡು ಹೋಗೋದು ಎಷ್ಟು ಸಮಯ ಪೋಲಾಗುತ್ತೆ. ಅದಾದ್ಮೇಲೆ ಅಲ್ಲಿಂದ ಕರ್ಕೊಂಡು ಹೋದ್ವಿ, ಸ್ಪರ್ಶಲ್ ಅಡ್ಮಿಟ್ ಮಾಡಿದ್ವಿ. ಅವರು ಏನೋ ಟ್ರೀಟ್ಮೆಂಟ್ ಕೊಟ್ಟರು, ಕೊನೆಗೆ ಚಿಕಿತ್ಸೆ ಪರಿಹಾರ ಆಗಿಲ್ಲ, ಮಗು ಡೆತ್ ಆಗಿದೆ. ಈಗೇನು ಅಂದ್ರೆ, ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವರು FIR ನ ದಾಖಲು ಮಾಡ್ಕೊಂಡು ತನಿಖೆ ಮಾಡಬೇಕು. ಯಾಕೆ ಮಾಡಿಲ್ಲ? ನಾನು ವೆಯ್ಟ್ ಮಾಡಿದೆ, ತನಿಖೆ ಮಾಡಲಿಲ್ಲ. ಮತ್ತೆ ಹೈಕೋರ್ಟ್ ಅಲ್ಲಿ ಒಂದು ರಿಟ್ ಪಿಟಿಷನ್ ಹಾಕಿದೆ, ಯಾಕೆ ನೀವು FIR ದಾಖಲು ಮಾಡ್ಕೊಂಡು ತನಿಖೆ ಮಾಡಲಿಲ್ಲ ಅಂತ. ಹೈಕೋರ್ಟ್ ಜಡ್ಜ್ ಕೂಡ ಏನಂತ ಅಭಿಪ್ರಾಯ ಕೊಟ್ಟಿದ್ದಾರೆ, in the matter of relating to death and when claims has been made, it is but required that the inquiry is conducted at the earliest, the evidence is not being available at the later time of pointer. ಅಂದ್ರೆ ಸರ್, ಎಕ್ಸಾಂಪಲ್, ಈಗ ಕೆಲವೊಂದು ಎವಿಡೆನ್ಸ್ಗಳು CCTV ಕ್ಯಾಮೆರಾ ಇರ್ಬೋದು, ಹಾಸ್ಪಿಟಲ್ ಡಿಜಿಟಲ್ ರೆಕಾರ್ಡ್ಸ್ ಇರ್ಬೋದು, ಲೇಟರ್ ಆಗ್ತಿದ್ದಂಗೆ ಅದನ್ನ ರೀರೈಟ್ ಮಾಡ್ಬೋದು ಅಥವಾ ಮ್ಯಾನಿಪುಲೇಟ್ ಮಾಡ್ಬೋದು. ಈಗ ಅದನ್ನ ಹೋಗಿ ಸೀಸ್ ಮಾಡೋ ಅಧಿಕಾರ ನನಗಿರುತ್ತಾ, ಪೊಲೀಸವ್ರಿಗೆ ಇರುತ್ತಾ? ಪೊಲೀಸವ್ರು ಮಾಡ್ಬೇಕು. ಅಥವಾ ಇವ್ರು ಪರ್ಪಸ್ಫುಲ್ ಆಗಿ ಮಾಡ್ತಾ ಇಲ್ವಾ, ಅದು ನನಗೆ ಗೊತ್ತಿಲ್ಲ. ಆಮೇಲೆ ಇನ್ ದಿ ಪ್ರೆಸೆಂಟ್ ಕೇಸ್ ದಟ್ ದ ಡೆತ್ ಹ್ಯಾವಿಂಗ್ ಅಕರ್ಡ್ ಆನ್ 34/26, preliminary investigation is still not completed even after nearly 2 months, which is not acceptable. ಇದು ಹೈಕೋರ್ಟ್ ಅಸಮಾಧಾನ ಪಟ್ಟಿದೆ. ಯಾವತ್ತು ಇದು ತೀರ್ಪು ಕೊಟ್ಟಿದ್ದು? 23 ಜೂನ್ ನಲ್ಲಿ ಇದು ತೀರ್ಪು ಕೊಟ್ಟಿದೆ. ಹೈಕೋರ್ಟ್ ಕೂಡ ಅಸಮಾಧಾನ ಪಟ್ಟಿದೆ. ಮತ್ತೆ ಖುದ್ದಾಗಿ ಹೇಳಿದೆ, ಇಮಿಡಿಯೇಟ್ಲಿ ನೀವು FIR ನ ದಾಖಲು ಮಾಡಿಕೊಂಡು ತನಿಖೆ ಮಾಡಿ, ಪ್ರಿಫರಬಲಿ ವಿತಿನ್ 60 days. ಯಾರ್ ಸೂಪರ್ವಿಷನ್ ಅಲ್ಲಿ? ಅಂಡರ್ SP ಸೂಪರ್ವಿಷನ್ ಅಲ್ಲಿ ಅಂತ ಹೇಳಿದೆ ಸರ್. ದ ವರ್ಡ್ ಕೋರ್ಟ್ ಇಟ್ ಸೆಲ್ಫ್ ವರ್ಡ್ ಇನ್ವೆಸ್ಟಿಗೇಷನ್ ಅಂತ ಬಂದ ತಕ್ಷಣ, ಇದು ನಂದು ಕಾಮನ್, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ನಂದು ಕಾಮನ್ ಅಂಡರ್ಸ್ಟ್ಯಾಂಡಿಂಗು ಮತ್ತೆ ಬೇರೆ ಲಾಯರ್ ಕನ್ಸಲ್ಟ್ ಮಾಡಿದ್ದೀನಿ. ಇನ್ವೆಸ್ಟಿಗೇಷನ್ ಅಂತ ಬಂದ ತಕ್ಷಣ FIR ದಾಖಲು ಮಾಡ್ಕೊಂಡು ತನಿಖೆ ಮಾಡಿ ಅಂತ. ಇವ್ರು ಇನ್ನು ನಾನು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡ್ತೀನಿ, ಅದು ಮಾಡ್ತೀನಿ ಅಂದ್ರೆ ಇದು ಇನ್ನು ಇದು ಕೇಸು 0 ಲೆವೆಲ್ ಅಲ್ಲೇ ಇದೆ. ಈ ತರ ಪೊಲೀಸ್ ಅವರು ಅವರು ಯಾರು ಫೇವರ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಮಾಡ್ತಾರೆ ಬಿಡ್ರಿ, ಆಯ್ತಾ? ಅವರೆಲ್ಲ ಅನ್ನ ತಿನ್ನೋದಕ್ಕೆ ಬಂದಿಲ್ಲ, ಅವರೆಲ್ಲ ಏನ್ ತಿಂತಾರೋ ಗೊತ್ತಿಲ್ಲ. ಮತ್ತೆ ಈಗ ಅಂದ್ರೆ ಇದೇ ತರ ಅವ್ರ ಮಕ್ಳಿಗಾದ್ರೂ ಕೂಡ ಇದೇ ತರ ರಿಯಾಕ್ಟ್ ಮಾಡ್ತಾರ? ಮಾಡಲ್ಲ. ಅವಾಗ ಏನ್ ಬರುತ್ತೆ, ನನ್ ಮಕ್ಳಿಗೆ ನ್ಯಾಯ ಸಿಗ್ಬೇಕು ಅಂತ. ಸರ್, ಇದೇ ತರ ನಾವು ನಮ್ಮ ಸಮಾಜದಲ್ಲಿ ಸ್ವಾರ್ಥದಿಂದ ಬೆಳ್ಕೊಂಡೋದ್ರೆ ಇನ್ನು ಎಷ್ಟು ಜನ ಮಕ್ಕಳು ಬಲಿಯಾಗಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಈಗ ನೋಡಿ ಸರ್, ನಾನು ನೋಡಿ ನನ್ನ ಮಗ 5 ವರ್ಷ, ನನ್ನ ಮಗ 5 ವರ್ಷ ಸಾತ್ವಿಕ್ ಅಂತ, ಇವಂದು ಡೆತ್ ಆಗಿದೆ. ಯಾರಿಂದ ಡೆತ್ ಆಯ್ತು? ಡಾಕ್ಟರ್ ನೆಗ್ಲಿಜೆನ್ಸ್ ಇಂದ. ಈಗ ಡಾಕ್ಟರ್ ಅವ್ನ ಡ್ಯೂಟಿನ ಕರೆಕ್ಟ್ ಮಾಡಿದ್ರೆ ಅವ್ನ ಪಾದ ತೊಳ್ಬಿಟ್ಟು ನೀರು ಕುಡಿತಿದ್ದೆ ನಾನು, ಯಾಕಂದ್ರೆ ಅವ್ರ ವೃತ್ತಿಗಿರೋ ಘನತೆ ಅಂತದ್ದು. ಆದ್ರೆ ಅವ್ನು ಮಾಡ್ಲಿಲ್ಲ. ಅವ್ನು ಯಾವ್ದೋ ಪ್ರೈವೇಟ್ ಕ್ಲಿನಿಕ್ ಇಟ್ಕೊಂಡು ನಡ್ಸೋದ್ರಲ್ಲಿ ಬಿಸಿ ಇದ್ದಾನೆ.
ಅದ ಅವನ್ ಕರ್ಮ ಬಿಡಿ, ಅವ್ನ್ ಏನಾದ್ರು ಮಾಡ್ಕೊಳ್ಳಿ. ಬಟ್ ಇಂತ ನಿರ್ಲಕ್ಷ್ಯ ಯಾಕೆ? ಯಾವ್ದು ಸರ್ ಆಸ್ಪತ್ರೆ? ಚನ್ನಪಟ್ಟಣ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಅವ್ನು ಪ್ರೈವೇಟ್ ಆಸ್ಪತ್ರೆ ಯಾವ್ದು ಅದನ್ನ ಹೇಳಿ. ಪ್ರೈವೇಟ್ ಕ್ಲಿನಿಕ್ ಇಟ್ಕೊಂಡಿದ್ದಾನೆ ಸರ್ ಅವನು. ಹೆಸರು ಡಾಕ್ಟರ್ ರಂಜಿತ್ ಅಂತ ಫಿಸಿಷಿಯನ್. ಹಾಸ್ಪಿಟಲ್ ಅಲ್ಲಿ ಏನು ನೇಮ್ ಬೋರ್ಡ್ ಒಂದು ನೇಮ್ ಬೋರ್ಡ್ ಹಾಕಿದ್ದಾನೆ ಡಾಕ್ಟರ್ ರಂಜಿತ್ ಅಂತ. ಸರ್ ಈಗ ನೋಡಿ ಸರ್, ಈ ನಿರ್ಲಕ್ಷ್ಯತೆ ಯಾಕೆ ನೋಡಿ ಸರ್? ಯಾವುದೇ ಗೌರ್ಮೆಂಟ್ ಡಾಕ್ಟರ್ಗಳು 2.5 ಲಕ್ಷ ಸಂಬಳ ಕೊಡ್ತೇವೆ ಸರ್ ಗೌರ್ಮೆಂಟ್. ನಿರ್ಲಕ್ಷ್ಯತೆ ಅಂದ್ರೆ ಈಗ ಎಕ್ಸಾಮ್ ಆಗಿದೆ ಸರ್, ನೀಟ್ ಎಕ್ಸಾಮ್ಸ್ ಎಲ್ಲ ಆಗಿದೆಯಲ್ಲ, ಆ ತರದ ಎಕ್ಸಾಮ್ ಬಂದಿರ್ತಾನೆ ದುಡ್ಡು. ಅಲ್ಲ ನೋಡಿ ಸರ್, 2.5 ಲಕ್ಷ ಸಂಬಳ ತಗೊಂಡು ನಾನು ಪ್ರೈವೇಟ್ ಕ್ಲಿನಿಕ್ ಕರೆಕ್ಟ್ ಆಗಿ ನೋಡ್ತೀನಿ, ಗೌರ್ಮೆಂಟ್ ಬಂದಾಗ ಮಾತ್ರ ನಾನು ಸುಮ್ ಕೂತ್ಕೋತೀನಿ ಅಂದ್ರೆ ಏನ್ ಅರ್ಥ ಅದು? ಆಯ್ತು, ಈಗ ಸರ್ಕಾರ ಎಲ್ಲಾ ಫೆಸಿಲಿಟಿನೂ ಕೊಟ್ಟಿದೆ. ನಾವು ಪ್ರೈವೇಟ್ ಹೋದ್ರೆ ಇಂತ ಇಂಜೆಕ್ಷನ್ ಅವೈಲೇಬಲ್ ಇರಲ್ಲ, ಆಂಟಿಸ್ನೈಪಿನಮ್. ನಮ್ ಹಣೆ ಬರುತ್ತೆ, ನಾವು ಗೌರ್ಮೆಂಟ್ಗೆ ಹೋಗ್ಬೇಕಾಗುತ್ತೆ ಸರ್, ಬೇರೆ ದಾರಿ ಇಲ್ಲ. ಈಗ ನೋಡಿ ಸರ್, ನಮ್ಗೇನೆ ಇಷ್ಟೆಲ್ಲ ಓದು ಬರ್ದು ವಿದ್ಯಾವಂತರಾಗಿ ನಮ್ಗೇನೆ ಈ ತರ ತೊಂದರೆ ಆದ್ರೆ ಪಾಪ ರೈತರಿಗೆ, ಕಾರ್ಮಿಕರಿಗೆ, ಹಳ್ಳಿಗಾಡಿನ ಜನರಿಗೆ ಯಾವ ತರ ಇವ್ರು ಮೋಸ ಮಾಡ್ಬೋದು ಲೆಕ್ಕ ಹಾಕಿ. ಅವ್ರಿಗೆ ಡಾಕ್ಟರ್ ನೆಗ್ಲಿಜೆನ್ಸ್ ಇಂದ ಸಾವಿರ ಆಗಿದೆ ಅಂತ ಗೊತ್ತೇ ಆಗೋದಿಲ್ಲ ಸರ್. ಅವ್ರೇನು ನಮ್ಮ ಮನೆ ಬರ ಅಂತಂದು ಪಾಪ ಎಷ್ಟು ಜನರನ್ನ ಈಗಾಗ್ಲೇ ಇವನು ಸಾಯಿಸಿರ್ಬೋದು, ಸಾಧ್ಯತೆ ಇದೆ ಸರ್. ಎಷ್ಟು ಜನರನ್ನ ಈ ರೀತಿಯಾಗಿ ತನ್ನ ನಿರ್ಲಕ್ಷ್ಯತೆ ಮತ್ತೆ ಮೂರ್ಖತನ, ಮುಟ್ಟಾಳ್ತನದಿಂದ ಎಷ್ಟು ಜನರ ಸಾವಿಗೆ ಈತ ಡಾಕ್ಟ್ರು ಕಾರಣ ಆಗಿರ್ಬೋದು. ಜನ ಅರ್ಥ ಮಾಡ್ಕೋಬೇಕು, ಯಾಕೆ ಒಂದು ಒಳ್ಳೆ ವ್ಯವಸ್ಥೆ ಇರಬೇಕು, ಯಾಕೆ ನಮ್ಗೆ ಬೇಕಾಗಿರುವಂತ ಒಳ್ಳೆ ಮೂಲಭೂತ ಸೌಲಭ್ಯಗಳು ಚೆನ್ನಾಗಿರ್ಬೇಕು, ಯಾಕೆ ಒಳ್ಳೆ ಆಸ್ಪತ್ರೆ ಇರಬೇಕು, ಯಾಕೆ ಒಳ್ಳೆ ಶಾಲೆಗಳಿರ್ಬೇಕು, ಯಾಕೆ ಭ್ರಷ್ಟಾಚಾರ ಅಕ್ರಮಗಳು ನಡೆದ ಹಾಗೆ ರಿಕ್ರೂಟ್ಮೆಂಟ್ಗಳು ಕೆಲಸಗಳನ್ನ ರಿಕ್ರೂಟ್ಮೆಂಟ್ ಮಾಡುವಂತದ್ದು, ಪರೀಕ್ಷೆಗಳು ನಡೆಯುವಂತದ್ದು, ಇವೆಲ್ಲವೂ ಯಾಕೆ ಅಷ್ಟೊಂದು ಪಾರದರ್ಶಕವಾಗಿ ನಡೀಬೇಕು ಅನ್ನೋದನ್ನ ಜನ ಅರ್ಥ ಮಾಡ್ಕೋಬೇಕು. ಮೊನ್ನೆ ನಾವು ಎಲ್ಲೋ ಅಮೆರಿಕಾದು ಅಥವಾ ಯಾವುದೋ ಒಂದು ದೇಶದಲ್ಲಿ ನೋಡಿದ್ವಿ, ಯಾವುದೋ ಒಂದು ಆಂಧ್ರದ ಹೆಣ್ಮಗಳು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಏನೋ ಅವಳಿಗೆ ಯಾವ್ದೋ ಒಂದು ಪೊಲೀಸ್ ವ್ಯಾನು ಅಥವಾ ಪೊಲೀಸ್ ಜೀಪ್ ಗುದ್ದಿ ಆಕ್ಸಿಡೆಂಟ್ ಆಗಿ ಆ ಹೆಣ್ಮಗಳು ತೀರ್ಕೋತಾಳೆ. ಅವಳಿಗೆ ಎಷ್ಟೋ ನೂರಾರು ಕೋಟಿನೋ ಸಾವಿರಾರು ಕೋಟಿನೋ ಅವಳಿಗೆ ಕಾಂಪೆನ್ಸೇಷನ್ ಕೊಟ್ಟಿದ್ದು ಆ ದೇಶದ ಒಂದು ಬೆಂಗಳೂರಂತಹ ಒಂದು ಮೆಟ್ರೋಪಾಲಿಟನ್ ಸಿಟಿ ಟೌನ್ ಅಲ್ಲಿ ಆಗಿದ್ದು. ಆ ಸಿಟಿ ಕಮಿಷನ್ ಏನಿರ್ತದಲ್ಲ, BBMP ಇರುತ್ತಲ್ಲ, ಆ ತರದ್ದು ಒಂದು ಸಂಸ್ಥೆಯಲ್ಲಿ 100 ಕೋಟಿ ರೂಪಾಯಿ ಕಾಂಪೆನ್ಸೇಷನ್ ಕಟ್ಕೊಟ್ರು. ಎಷ್ಟೆಲ್ಲ ಜನ ಯಾವೆಲ್ಲ ನಾಗರಿಕತೆಯನ್ನ ಬೆಳೆಸ್ಕೊಂಡು ಪ್ರಪಂಚದಲ್ಲಿ ಬದುಕ್ತಾ ಇದ್ದಾರೆ. ನಾವಿನ್ನ ಯಾವ ಸ್ಥಿತಿಲಿ ಇದೀವಪ್ಪ? ನಮ್ಗೆ ನ್ಯಾಯ ಕೊಡಿಸ್ರೆ, ಕಳ್ಳನ್ನ ಕಳ್ಳ ಅಂತ ಸಾಬೀತ್ ಮಾಡ್ರಿ ಅಂತ ಹೇಳಿದ್ರೆ ಅಯ್ಯಯ್ಯೋ, ಇದಕ್ಕೂ ಬೇಡ್ಕೋಬೇಕಾ ನಾವು? ಕಾಂಪೆನ್ಸೇಷನ್ ಹಾಳಾಗಿ ಹೋಗ್ಬಿಡ್ಲಿ. ಕಳ್ಳನ ಕಳ್ಳ, ಮುಟ್ಟಾಳ ಅವನು ಮಾಡಿದ ಅಯ್ಯವಿ ಕೆಲಸ ಅಂತ ಪ್ರೂವ್ ಮಾಡ್ರಿ ನೀವು. ಅದು ಸಂಬಳ ತಗೊಳ್ಳೋಂತ, ಕೂಲಿ ತಗೊಳ್ಳೋಂತ ಜನ ನೀವು ಅಂತ ಹೇಳಿದ್ರೆ ಎಷ್ಟು ತಗೋತೀರಪ್ಪ ದುಡ್ಡು? ಎಷ್ಟು ತಿಂತೀರ ದುಡ್ಡು? ಚಿ ಪೊಲೀಸರು ಒಂದ್ ಸ್ವಲ್ಪ ಇಕ್ಕೊಳ್ರಪ್ಪ ಹಣ. ನೀವೆಲ್ಲ IGPಗಳು SP ಗಳು ಆಗ್ಬಿಟ್ಟೇನೆ ಈ ತರಕ್ಕೆ ಹೇಳ್ತಿನ್ನೋ ಕೆಲಸ ಮಾಡ್ತಾ ಇದ್ರೆ ನಿಮ್ ಕೆಳಗಡೆ ಇರೋ ಅನ್ನ ತಿಂತಾರೇನ್ರಯ್ಯ? ಅಸಹ್ಯ ಆಗಲ್ವ ನಿಮ್ಗೆ? ಯೂನಿಫಾರ್ಮ್ ಹಾಕೊಂಡು ಬೆಳಿಗ್ಗೆ ಹೊತ್ತು ಮನೆಯಿಂದ ಬರ್ತಿರಲ್ಲ ಆಚೆಗೆ, ನಿಮ್ ಹೆಂಡತಿ ಮಕ್ಕಳು ನೀವೆಲ್ಲ ಕಿತ್ತಾಕ್ತೀರಾ ಹೋಗಿ ಅಂತ ಅನ್ಕೋತಾರಲ್ಲ, ಇದನ್ನೇ ಕಿತ್ತಾಕೋದು ನೀವು. ಒಬ್ಬ ಅನ್ಯಾಯ ಒಳಗಾದವ್ರಿಗೆ ನ್ಯಾಯ ಕೊಡ್ಸೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಅಂದ್ರೆ ಇನ್ನೆಷ್ಟು ದುಡ್ಡನ್ನ ಇಟ್ಕೊಂಡು, ರಿಯಲ್ ಎಸ್ಟೇಟ್ ಮಾಡ್ಕೊಂಡು, ಸಾವಿರಾರು ಕೋಟಿ ಇಟ್ಕೊಂಡು ಏನ್ ತಿಂತೀರಾ ಹೊಟ್ಟೆಗೆ? ಬಹಳ ಬೇಸರ ಆಗ್ತಾ ಇದೆ. ರಾಜ್ಯದ ಜನ ನೀವಾದ್ರೂ ತೀರ್ಮಾನಕ್ಕೆ ಬನ್ನಿ, ಅರ್ಥ ಮಾಡ್ಕೊಳ್ಳಿ. ಇದು ಯಾರೋ ಒಬ್ರು ತಮ್ಮ ಮಕ್ಕಳು ಎಲ್ರಿಗೂ ಮಕ್ಕಳೇ. ಯಾರ ಮಕ್ಳಿಗೆ ಏನಾದ್ರು ಆದ್ರೂ ಅದು ಮಕ್ಕಳಿರುವಂತ ಪ್ರತಿಯೊಬ್ಬರಿಗೂ ಅದೊಂದು ಆತಂಕ, ನೋವಿನ ವಿಚಾರಣೆ ಇದು. ಇಂತಹ ಒಂದು ನೋವಿನ ವಿಚಾರದಲ್ಲೂ ಆ ನೋವಿಗೆ ಒಳಗಾದವ್ರಿಗೆ, ಸಂತ್ರಸ್ತರಿಗೆ ನ್ಯಾಯ ಕೊಡಿಸುವಂತ ಪ್ರಾಮಾಣಿಕ ಕೆಲಸವನ್ನ ನೀವೊಬ್ರು ಪೊಲೀಸ್ ಆಫೀಸರ್ಗಳಾಗಿ ಮಾಡ್ತಾ ಇಲ್ಲ ಅಂತ ಅಂದ್ರೆ ಎಂತಹ ಒಂದು ಕೆಟ್ಟ ವ್ಯವಸ್ಥೆಯಲ್ಲಿ, ಕೆಟ್ಟ ಸಂದರ್ಭದಲ್ಲಿ ನಾವು ಬದುಕ್ತಾ ಇದೀವಿ ಅಂತ ಹೇಳಿ ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು. ನಾನಾಗ್ಲೇ ಹೇಳಿದಾಗೆ ಪಾಪ ಅವರು ಬಹಳ ನೋವಿನಿಂದ ಅವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಹೇಳಿ ರಾಜ್ಯದ ಜನ ಎಲ್ಲರೂ ಯೋಚನೆ ಮಾಡೋ ಹಾಗೆ. ಇವತ್ತೆಲ್ಲೂ ನ್ಯಾಯ ಸಿಗ್ತಾ ಇಲ್ಲ ಅಂತಂದ್ರೆ ಜನರಿಗೆ ಕೊನೆಯ ಪಕ್ಷ ಈ KRS ಪಕ್ಷದವ್ರ ಜೊತೆ ಹೋದ್ರೆ ಅವ್ರಿಗೆ ಹೇಳ್ಕೊಂಡ್ರೆ ಏನೋ ನಾವೇನ್ ನ್ಯಾಯ ಕೊಡಿಸ್ಬಿಡ್ತೀವಿ, ನಾವೇನೋ ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್ ಅಂತ ಹೇಳ್ತಾರೆ, ನಮ್ಗೇನೋ ಶಕ್ತಿನೂ ಇಲ್ಲ. ಆದ್ರೆ ಯಾರೋ ಬಂದು ಈ ತರಕ್ಕೆ ಅವ್ರ ನೋವು ಹೇಳ್ಕೊಂಡಾಗ ನಮ್ಗೂನು ರಕ್ತ ಕುದಿಯುತ್ತೆ. ಇಂಥ ಪಾಪಿಗಳು ಇಷ್ಟೆಲ್ಲ ನಮ್ಮನ್ನ ಶೋಷಣೆ ಮಾಡ್ತಾ ಇದಾರಲ್ಲ ಅಂತ ಹೇಳಿ. ಹಾಗಾಗಿ ನಮ್ ಕೈಲಾಗಿ ಪ್ರಯತ್ನವನ್ನಾದ್ರೂ ನಾವು ಮಾಡ್ಬೇಕು ಅಂತ ಹೇಳಿ ಒಂದಷ್ಟು ಪ್ರಯತ್ನವನ್ನ ಮಾಡ್ತೀವಿ. ಆ ಕಾರಣಕ್ಕಾಗಿ ಪಾಪ ಅವ್ರು ಬಂದಿದ್ರು, ನಮ್ಮ ಪಕ್ಷಕ್ಕೊಂದು ದೂರನ್ನು ಕೊಟ್ಟರು. ಇವತ್ತು ನಾನು ಅವ್ರಿಗೆ ಹೇಳಿದೆ ಸ್ಪಷ್ಟವಾಗಿ, ಇವತ್ತೇ ಹೋಗೋಣ ಅಂತ ಆದ್ರೂ ಹೋಗೋಣ. ಯಾಕೆ ಅವ್ನು ಕೊಡಲ್ಲ? ಯಾಕೆ ಅವ್ನು ದೂರನ್ನ ದಾಖಲೆ ಮಾಡಲ್ಲ? ಇವ್ರ ಅಪ್ಪಂದ ಪೊಲೀಸ್ ಸ್ಟೇಷನ್ ಅಥವಾ ಇವ್ರಿಗೆ ಇಷ್ಟ ಬಂದಂಗ ಕಾನೂನು ನಡೆಸೋದಕ್ಕೆ ಅವ್ರನ್ನ ನಾವು ನೇಮಕಾತಿ ಮಾಡ್ಕೊಂಡಿರೋದು?
ಕೇಳೋಣ, ಏನಾಗುತ್ತೆ ಆಗ್ಲಿ. ನಮ್ಮ ಮೇಲೆ ಕಸ ಹಾಕ್ಬಿಡ್ತಾರ, ಹಾಕ್ಬಿಡಿ, ನೋಡ್ಬೇಡ. ಇವರ ಅಯೋಗ್ಯತೆ ಏನು, ಇವರ ಅಸಮರ್ಥತೆ ಏನು ಅನ್ನೋದನ್ನ ರಾಜ್ಯದ ಜನರಿಗೆ ತಿಳಿಸೋಣ, ನಡ್ರಿ ಹೋಗೋಣ ಅಂತ ನಾನು ಹೇಳಿದೆ ಅವ್ರಿಗೆ. ಈಗಲೂ ನಾವು ಅವ್ರ ಜೊತೆಗೆ ಇರ್ತೀವಿ, ಅವ್ರಿಗೆ ನ್ಯಾಯ ಸಿಗೋ ತನಕ ಅವ್ರ ಹೋರಾಟದಲ್ಲಿ ಇರ್ತೀವಿ. ಪೊಲೀಸರಿಗೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ, ಒಬ್ಬ IGP ಆಗಿರೋನ್ಗೆ IGP ಚೇಂಬರ್ಗೆ ಹೋಗಿ ಪಾಪ ತನ್ನ ಮಗು ಕಳ್ಕೊಂಡಿದೆ, ತನ್ನ ಮಗು ಸಾವಿಗೆ ನ್ಯಾಯ ಕೊಡ್ಸಿ ಅಂತ ಕೇಳ್ಕೊಂಡ್ರು ಅವ್ರಿಗೆ ನ್ಯಾಯ ಕೊಡ್ಸೋದಕ್ಕೆ ಯೋಗ್ಯತೆ ಇದ್ದಂತ ಆ ಒಂದು ಕಲ್ಲು ಹೃದಯದ IGP ಗಿರೀಶ್ ಅವರೇ, ದಯವಿಟ್ಟು ಸ್ವಲ್ಪ ಅವ್ರಿಗೆ ನ್ಯಾಯ ಕೊಡ್ಸೋದಕ್ಕೆ, ನ್ಯಾಯ ಕೊಡ್ಸೋ ಮರ್ಯಾದೆ ಉಳಿಸ್ಕೊಳ್ಳಿ, ಮರ್ಯಾದೆ ಕಾಪಾಡ್ಕೊಳ್ಳಿ. ನಾಳೆ ದಿವಸ ನಿಮ್ಮ ಮಕ್ಕಳಿಗೂ ಎಲ್ಲೋ ಒಳ್ಳೇದಾಗುತ್ತೆ. ನಾವು ನಿಮ್ಮ ಮಕ್ಕಳಿಗೆ ಶಾಪ ಹಾಕಲ್ಲ, ನಿಮ್ಮ ಮಕ್ಕಳಿಗೆ ಒಳ್ಳೇದಾಗ್ಲಿ. ಅವ ಮಗುಗೆ ಅವ್ರ ಮಗಿಗೆ ಆಗಿರುವಂತ ಅನ್ಯಾಯಕ್ಕೆ ನ್ಯಾಯ ಕೊಡ್ಸಿ. ಅವನಿನ್ನ ಹುಡುಗ ಆ ಶ್ರೀನಿವಾಸ್ ಗೌಡ ಬಹುಶಃ ನಮ್ಮ ವಯಸ್ಸೇ ಇರ್ಬೇಕು. ಆ ವಯಸ್ಸಿಗೆ ಏನ್ರಪ್ಪ ನಿಮ್ಗೆ, ಈ ವಯಸ್ಸಿಗೆ ನಿಮ್ಗೆ ನ್ಯಾಯದ ಪರವಾಗಿ ಹೋರಾಟ ಮಾಡೋದಿಕ್ಕೆ ಬೆನ್ಮೂಳೆ ಇಲ್ಲ ಅಂತ ಅಂದ್ರೆ, ಇನ್ನ ನೀವೆಲ್ಲ ಮುಂದುವರೆದು ಇನ್ನ ದೊಡ್ಡ ದೊಡ್ಡ ಆಫೀಸರ್ ಆದ್ರೆ ಇನ್ನೆಷ್ಟು ಜನಕ್ಕೆ ಯಾವನ ಕಾಸು ಕೊಟ್ಟು ಅವನಿಗೆಲ್ಲ ಎಂಜಿನ್ ಕಾಸಿ ಕೈ ಹೊಡ್ಕೊಂಡು ನೀನೇನು ಈ ನಾಡನ್ನ, ಈ ದೇಶನ ಯಾರಿಗೆ ಅಡ ಇಕ್ತಿರೋ ನೀವು ಪುಣ್ಯಾತ್ಮರು? ನಮ್ಗಂತೂ ಅರ್ಥ ಆಗ್ತಾ ಇಲ್ಲ. ಮಾನ ಮರ್ಯಾದೆ ಇದ್ರೆ ಅವ್ರಿಗೆ, ನಾವು ನಿಮ್ಮ ಪೊಲೀಸ್ ಠಾಣೆಯ ಬಳಿಗೆ ಬರೋದಕ್ಕೆ ಮುಂಚೆ KRS ಪಕ್ಷದವರು ನಿಮ್ಮ ಠಾಣೆ ಬಳಿಗೆ ಬಂದು ನಿಮ್ಮ ಗನಂದಾರಿ ಕೆಲಸವನ್ನ ರಾಜ್ಯದ ಜನರಿಗೆ ತಿಳಿಸೋದಕ್ಕೆ ಮುಂಚೆ ಇವ್ರಿಗೆ ನ್ಯಾಯ ಕೊಡ್ತಾರೆ. ಆ ಮಗುವಿನ ಸಾವಿಗೆ ನ್ಯಾಯ ಕೊಡಿಸಿ, ಅವಾಗಾದ್ರೂ ನಿಮ್ಮ ಯೋಗ್ಯತೆನ ಮರ್ಯಾದೆನ ಒಂಚೂರು ಕಾಪಾಡ್ಕೊಳ್ಳಿ. ಸರ್, ನಾನು ನೋಡಿ ಸರ್, ಎಲ್ಲಾ ಜನಗಳಲ್ಲಿ, ಅಕ್ಕ ತಂಗಿರಲ್ಲಿ, ಅಣ್ಣ ತಮ್ಮಂದಲ್ಲಿ ಕೇಳ್ಕೊತಿರೋದು ಏನಂದ್ರೆ, ವ್ಯವಸ್ಥೆ ಕಲುಷಿತಗೊಂಡಿರೋ ವ್ಯವಸ್ಥೆ ನೋಡಿ. ನಾನು ಯಾರ ಪರನೂ ಅಲ್ಲ, ವಿರೋಧನೂ ಅಲ್ಲ. ನಾನು ನೋಡಿ, ಇವತ್ತು ನನ್ ಮಗುಗಾಯ್ತು, ನಾನು ಹೋರಾಟ ಮಾಡ್ತೀನಿ, ನಾಳೆ ನಿಮ್ ಮಗುಗಾಗ್ಬೋದು, ನೀವು ಹೋರಾಟ ಮಾಡ್ಬೋದು. ಎಲ್ಲಿ ತನಕ ನಾವು ಹೋರಾಟ ಮಾಡ್ಬೇಕು? ಒಂದು ಕ್ಲೀನರ್ ವ್ಯವಸ್ಥೆನ ನಾವು ಫಾರ್ಮ್ ಮಾಡ್ಬೇಕು ಸರ್. ಈಗ ಎಲ್ಲಾರು ಅವರ ಡ್ಯೂಟಿ ಮಾಡ್ಕೊಂಡೋದ್ರೆ ಈ ತರ ಸಂದರ್ಭನೇ ಬರಲ್ವಲ್ಲ. ಒಬ್ಬ ಗೌರ್ಮೆಂಟ್ ಡಾಕ್ಟ್ರು ಅವ್ನ ಡ್ಯೂಟಿನ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋದ್ರೆ ಒಂದ್ ಮಗು ಸಾವಿಗೆ ಕಾರಣ ಆಗ್ತಿರ್ಲಿಲ್ಲ. ಇದು ಬೆಳಕಿಗೆ ಬಂದಿರೋ ಅಷ್ಟೇ ಪ್ರಕರಣ. ಈ ತರ ಬೆಳಕಿಗೆ ಬರ್ದಿರೋ ಎಷ್ಟು ಪ್ರಕರಣನೂ ಇರ್ಬೋದು. ಮತ್ತೆ ಇನ್ನೊಂದೇನು ಅಂದ್ರೆ ಸರ್, ಎಲ್ಲಾ ಮಕ್ಕಳು ದೇವ್ರ ಸಮಾನ ಅಂತ ಹೇಳ್ತಾರೆ ಸರ್. ಈಗ ನೋಡಿ ಸರ್, ಇದೇ ನನ್ನ ಮಗು ಜಾಗದಲ್ಲಿ ಆ ಡಾಕ್ಟರ್ ರಂಜಿತ್ ಮಗುನೇ ಇದ್ದಿದ್ರೆ ಅವನು ಈ ತರ ಉಡಾಫೆಯಿಂದ ಕಳಿಸ್ತಿದ್ನ? ಖಂಡಿತ ಇಲ್ಲ. ಕೂತ್ಕೊಂಡು ಅಬ್ಸರ್ವೇಷನ್ ಮಾಡಿ ಯಾವಾಗ ವಿಷಯ ಏರಿದೆ ಅಂತ ತಿಳ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟು ಅವ್ನ ಮಗುನ ಉಳಿಸ್ಕೊತಿದ್ದ ತಾನೆ. ಈ ತರ ಯಾಕೆ ಅವ್ರು ಈ ತರ ಯೋಚನೆ ಮಾಡ್ತಾ ಇಲ್ಲ? ಯಾಕೆ ಉಡಾಫೆ ಮಾಡ್ತಾರೆ? ಜನಗಳ ಪ್ರಾಣ ಜೊತೆ ಯಾಕೆ ಚೆಲ್ಲಾಟ ಮಾಡ್ತಾರೆ? ಅದು ನನಗೆ ಗೊತ್ತಾಗ್ತಿಲ್ಲ ನಿಜವಾಗ್ಲೂ. ವ್ಯವಸ್ಥೆಗೆ ಭಯ ಇಲ್ಲ. ಬೇರೆ ನಾನು ಬೇಡ್ಕೊತಿರೋದು ಏನು ಬೇರೆ ಜನಗಳಲ್ಲೂ ಅಂದ್ರೆ, ನೀವ್ ಯಾಕೆ ನನಗೆ ಸಪೋರ್ಟ್ ಮಾಡ್ಬೇಕು ಅಂದ್ರೆ, ನನ್ ಮಗು ನ್ಯಾಯ ಸಾವಿಗೆ ಸಪೋರ್ಟ್ ಮಾಡಿ ಅಂತ ನಾನು ಹೇಳ್ತಿಲ್ಲ. ನನ್ ಮಗು ಸಾವಿಗೆ ನ್ಯಾಯ ಕೊಡ್ಸಿ ಅಂತ ಕೇಳ್ತಿಲ್ಲ. ನಾಳೆ ದಿನ ಇದು ಬೇರೆ ಮಕ್ಳಿಗೂ ಆಗ್ಬಾರ್ದು ಸರ್. ಖಂಡಿತ ಯಾವ ಮಕ್ಳಿಗೂ ಆಗ್ಬಾರ್ದು. ವ್ಯವಸ್ಥೆ ಈ ತರ ಇದೆ. ಇನ್ನು ಎಷ್ಟು ಮಕ್ಕಳು ಸಾಯ್ಬೇಕು? ಎಷ್ಟು ಜನ ಪೇಷಂಟ್ ಗಳು ಸಾಯ್ಬೇಕು? ಸಾವಿರಾರು ಕೋಟಿ ತಂದು ಗೌರ್ಮೆಂಟ್ ಆಸ್ಪತ್ರೆಗೆ ಸುಡ್ತಾರೆ. ಎಲ್ಲೋಯ್ತು ಆ ದುಡ್ಡು ಎಲ್ಲೋಯ್ತು ಸರ್? ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ ಹಾಕ್ತಾರೆ. ಏನೋ ಡಾಕ್ಟರ್ಗಳು ಕರ್ಕೊಂಡ್ ಬರ್ತಾರೆ, 2.5 ಲಕ್ಷ 3 ಲಕ್ಷ ಸಂಬಳ ಕೊಡ್ತಾರೆ, 100 ಕೋಟಿ ಎಕ್ವಿಪ್ಮೆಂಟ್ಸ್ ಕೊಡ್ತಾರೆ. 10 ICU ಮಾಡಿದ್ರು, ತಾಲೂಕು ಕಚೇರಿ 50 ICU ಮಾಡಿದ್ರು, ಎಷ್ಟೋ 20-50 ವೆಂಟಿಲೇಟರ್ ಗಳನ್ನ ತಂದಿಟ್ರು. ತಾಲೂಕು ಕಚೇರಿಗಳಲ್ಲಿ ಆಕ್ಸಿಜನ್ ಸೆಂಟರ್ ನ ಓಪನ್ ಮಾಡಿದ್ರು. ಏನ್ರೇ ಮಾಡ್ತಾ ಇದ್ದೀರಾ? ಅದನ್ನೆಲ್ಲ ಏನ್ರೇ ಬಳಸ್ತಾ ಇದ್ದೀರಾ? ಅಸಹ್ಯ ಅನ್ಸಲ್ವಾ ಇದೆಲ್ಲ? ಈಗ ನೋಡಿ ಸರ್, ನಮ್ಮ ಹತ್ರ ಟ್ಯಾಕ್ಸ್ ಕಟ್ಕೊಂಡು ನೋಡಿ, ಬೇರೆ ಡೆವಲಪಿಂಗ್ ಕಂಟ್ರೀಸ್ ಅಲ್ಲಿ ಏನೋ USA ಇರ್ಬೋದು, UK ಇರ್ಬೋದು, ಫ್ರಾನ್ಸ್ ಇರ್ಬೋದು, ಜಪಾನ್ ಇರ್ಬೋದು, ಟ್ಯಾಕ್ಸ್ ಕಟ್ಕೊಂಡು ಫ್ರೀ ಎಜುಕೇಶನ್ ಮತ್ತೆ ಹೆಲ್ತ್ ಕೊಡ್ತಾರೆ. ಆಯ್ತಾ? ಇಲ್ಲಿ ಟ್ಯಾಕ್ಸ್ ಕಟ್ಸ್ಕೊತಾರೆ ಮತ್ತೆ ಫ್ರೀ ಎಜುಕೇಶನ್ ಕೊಡಲ್ಲ. ಹೆಲ್ತ್ ಅಂದ್ರೆ ಇಂತ ವರ್ಸ್ಟ್ ಫೆಸಿಲಿಟಿ. ಯಾವನು ಕ್ವಾಲಿಫೈಡ್ ಡಾಕ್ಟರ್ಸ್ ಇಲ್ಲ ಇಲ್ಲಿ. ಕರ್ಕೊಂಡು ಹೋದ್ರೆ ನನ್ಗೆ ಯಾಕೆ ತಲೆನೋವು, ಎಲ್ಲೋ ಹೋಗಿ ಬದುಕ್ಸ್ಕೊತಾರೆ ಬಿಡು ಅಂತ ಸಾಕಾಗ್ಬಿಡೋದು. ಆ ಒಂದು ಗೋಲ್ಡನ್ ಟೈಮ್ ಹಾಳು ಮಾಡ್ಬಿಡ್ತಾರೆ. ಈಗ ಸರ್, ಆಕ್ಸಿಡೆಂಟ್ ಆದಾಗ ಹತ್ರದ ಆಸ್ಪತ್ರೆಗೆ ಹೋಗ್ಬೇಕು, ದೂರ ಇರೋ ಆಸ್ಪತ್ರೆಗೆ ಹೋಗ್ಬೇಕು, ಹತ್ರದಿರೋ ಆಸ್ಪತ್ರೆ ಹೋಗ್ಬೇಕು. ಈಗ ನೋಡಿ ಸರ್, ಹಾವುಗಳು ಕಚ್ಚಿದ ತಕ್ಷಣ ವಿಷ ಬೇಗನೆ ಇರುತ್ತೆ. ನಾವ್ ಎಲ್ಲಿಗೆ ಹೋಗ್ಬೇಕು? ಹತ್ರ ಯಾವ ಆಸ್ಪತ್ರೆ ಇರುತ್ತೋ ಅಲ್ಲಿಗೆ ಹೋಗ್ತೀವಿ. ಈ ಕೆಲವೊಂದು ಲೋಫರ್ಗಳು ಇರ್ತಾರೆ, ನನ್ಗೆ ಯಾಕೆ ತಲೆ ಬಿಸಿ, ಅವರು ಎಲ್ಲೋ ಹೋಗಿ ಬದುಕಿಸ್ಕೊತಾರೆ ಬಿಡು ಅಂತ ಸಾಕಾಗ್ಬಿಡ್ತಾರೆ. ಅಂದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು ಅಂತ. ಈಗ ಹಾವು ಬೆಂಗಳೂರಲ್ಲೇ ಕಚ್ಚುತ್ತೆ, ಬೆಂಗಳೂರಲ್ಲೇ ಒಳ್ಳೆ ಆಸ್ಪತ್ರೆ ತೋರ್ಸೋಣ ಅಂತ ಖಂಡಿತ ಇಲ್ಲ. ಈಗ ರೂರಲ್ ಸೈಡ್ ಅಲ್ಲಿ ಹಾವು ಕಚ್ಚಿದ್ರೆ ಅದ್ ಏನ್ ಗತಿ ಸರ್? ಈಗ ಮಕ್ಕಳು ಆಟ ಆಡ್ತಾ ಇರ್ತಾರೆ, ಹಾವು ಕಚ್ಚುತ್ತೆ, ಬರ್ತಾರೆ. ಇಂತ ಡಾಕ್ಟರ್ಗಳು ನನ್ಗೆ ಯಾಕಪ್ಪ ತಲೆ ಬಿಸಿ, ಬೇರೆ ಕಡೆ ಸಾಕಾಕ್ಬಿಡೋಣ ಅಂತ ಸಾಕಾಕ್ಬಿಟ್ರೆ, ಆ ಮಗು ಬದುಕಿದ್ರೆ ಮುಂದೆ ಒಂದು ಸೈಂಟಿಸ್ಟ್ ಆಗ್ಬೋದು, ದೊಡ್ಡ ಲಾಯರ್ ಆಗ್ಬೋದು, ಅಥವಾ ಪೊಲಿಟಿಷಿಯನ್ ಆಗ್ಬೋದು, ಪೊಲೀಸ್ ಆಫೀಸರ್, ಡಾಕ್ಟರ್ ಆಗ್ಬೋದು. ಈಗ ಏನು ಅಂದ್ರೆ
ಯಾರು ಕೂಡ ಈ ನ್ಯಾಯ ಕೊಡ್ಸಕ್ಕೂ ಅಷ್ಟೇ ನನಗೆ ತಲೆ ಬಿಸಿ ಅವರು ಮಾಡ್ಕೊಂಡು ಹೋದ್ರೆ ಮಾಡ್ಕೊಂಡು ಹೋಗ್ಲಿ ಅಂತ ಜನ ಇಡೀ ಸಮಾಜದಲ್ಲಿ ಇವತ್ತು ಇವ್ರ ತರಕ್ಕೆ ಇರೋದು. ಜನ ಅನ್ಯಾಯಕ್ಕೆ ಒಳಗಾದವ್ರಿಗೆ ಯಾರು ಇರಲ್ಲ. ಚುನಾವಣೆ ಸಂದರ್ಭಗಳಲ್ಲಿ ಎಲ್ಲಾ ಪಕ್ಷದವರು ನಿಮ್ಗೆ ಓಟ್ ಕೇಳೋದಕ್ಕೆ, ನಿಮ್ ಬೆಂಬಲಿಕ್ಕೆ ಎಲ್ಲ ಬರ್ತಾರೆ. ಎಲ್ಲಾರ ಬೆಂಬಲಕ್ಕೂ ಬರ್ತಾರೆ, ಎಲ್ಲರೂ ನಿಮ್ ಜೊತೆಗಿರ್ತಾರೆ. ನೀವು ನಿಮ್ಗೆ ಆಗಿರುವಂತ ಪಕ್ಷವನ್ನ, ನಿಮ್ಗೆ ಇಷ್ಟಪಡುವಂತ ಪಕ್ಷವನ್ನ ನೀವು ಬೆಂಬಲಿಸಿದ ಅವ್ರ ಜೊತೆಗೆ ನಿಲ್ತೀರಾ. ಆದ್ರೆ ನಿಮ್ಗೆ ಈ ವ್ಯವಸ್ಥೆಯಿಂದ ಅನ್ಯಾಯ ಆದ್ರೆ ಮಾತ್ರ ಯಾರು ನಿಮ್ ಜೊತೆಗೆ ಬರಲ್ಲ. ಅರ್ಥ ಮಾಡ್ಕೊಳ್ಳಿ. ಈ ವ್ಯವಸ್ಥೆನೇ ಒಂದ್ ರೀತಿಯಲ್ಲಿ ಇವತ್ತು ಜನರನ್ನ ಶೋಷಣೆ ಮಾಡ್ತಾ ಇದೆ, ಜನರನ್ನ ಸುಲಿಗೆ ಮಾಡ್ತಾ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿರಂಜನ್ ಅದು ಅವ್ರಿಗೆ ಆಗಿರುವಂತ ಪರಿಸ್ಥಿತಿ ನಿಮ್ಗೆ ಬರಬಾರ್ದು ಅಂತ ಅಂದ್ರೆ ಈ ವ್ಯವಸ್ಥೆ ಬದಲಾಗಬೇಕು. ಈ ವ್ಯವಸ್ಥೆ ಬದಲಾಗೋದ್ರ ಜೊತೆಗೆ ಅನ್ಯಾಯಕ್ಕೆ ಒಳಗಾದವ್ರಿಗೆ ನ್ಯಾಯನೂ ಸಿಗ್ಬೇಕು. ಅವ್ರಿಗೆ ನ್ಯಾಯ ಸಿಗೋ ವಿಚಾರದಲ್ಲಿ KRS ಪಕ್ಷ ಹೋರಾಟವನ್ನ ಮುಂದುವರಿಸುತ್ತೆ. ದಯವಿಟ್ಟು ತಾವೆಲ್ಲರೂ ಸಹಕರಿಸಿ. ಹಾಗೇನೆ ಮುಂದಿನ ದಿನಗಳಲ್ಲಿ ವ್ಯವಸ್ಥೆಯನ್ನ ಬದಲಾಯಿಸುವ ನಿಟ್ಟಿನಲ್ಲಿ ದಯವಿಟ್ಟು ನಾವು ಯೋಚನೆ ಮಾಡಿ. ಇಲ್ಲಾಂದ್ರೆ ತಿನ್ನೋ ಅನ್ನ ವಿಷ, ನೋಡೋ ಡಾಕ್ಟರ್ಗಳು, ಟ್ರೀಟ್ಮೆಂಟ್ ಕೊಡೋ ಡಾಕ್ಟರ್ಗಳು ಅಯೋಗ್ಯರು, ತನಿಖೆ ಮಾಡುವಂತ ಪೊಲೀಸರು ಕಳ್ಳರು, ನಮ್ಮನ್ನ ಆಳ್ತಾ ಇರುವಂತ ರಾಜ್ಯಭಾರ ಮಾಡ್ತಾ ಇರುವಂತವ್ರು ಭ್ರಷ್ಟರು. ಇನ್ ಏನ್ ಉಳ್ಕೊಳ್ತೀವಿ? ಯಾಕೆ ಬದುಕಬೇಕು ಇಂಥ ಜಾಗದಲ್ಲಿ? ಯಾಕಾದ್ರೂ ನಾವೆಲ್ಲ ಇಂಥ ಜಾಗದಲ್ಲಿ ಇರಬೇಕು? ಇಂಥ ಪ್ರಶ್ನೆ ಬಂದ್ಬಿಡುತ್ತೆ. ಹಾಗಾಗಿ ದಯವಿಟ್ಟು ವ್ಯವಸ್ಥೆ ಬದಲಾಯಿಸೋದ್ರ ಕಡೆಗೆ ಸ್ವಲ್ಪ ಯೋಚನೆ ಮಾಡಿ. ಆದಷ್ಟು ಬೇಗ ನಿರಂಜನ್ ಅವ್ರಿಗೆ ನ್ಯಾಯ ಸಿಗ್ಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಇನ್ ಕೇಸ್ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ಅಂದ್ರೆ ಅವರ ಮುಂದಿನ ಎಲ್ಲ ಹೋರಾಟಗಳಲ್ಲಿ KRS ಪಕ್ಷ ಜೊತೆಗಿರುತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ಥ್ಯಾಂಕ್ ಯು.